ನಾವು ಯಾಕೋಬನ ಪತ್ರಿಕೆಯಿಂದ ಆ ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಬೇಕಾಗಿರುವಂತ ವಿಷಯಗಳನ್ನು ಆಚರಣಾತ್ಮಕವಾದಂತ ಅಭ್ಯಾಸ ಸಂಬಂಧವಾದಂತ ವಿಷಯಗಳನ್ನು ನಾವು ಆಲೋಚನೆ ಮಾಡ್ತಾ ಬರ್ತಾ ಇದ್ದೇವೆ. ಇವತ್ತು ಕೂಡ ಮುಂದುವರೆದಂತ ಭಾಗವಾಗಿ 4ನೇ ಅಧ್ಯಾಯದಿಂದ ನಾವು ಪ್ರಾರಂಭಿಸೋಣ. ಈಗಾಗಲೇ 3 ವಾರಗಳು ನಿಮ್ಮ ಮಧ್ಯದಲ್ಲಿ ಇರ್ಲಿಕ್ಕೆ ಆಗಲಿಲ್ಲ. ಅದಕ್ಕಾಗಿ ನಾನು ದೇವರ ಹತ್ರ ಪ್ರಾರ್ಥಿಸ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ ಕ್ರಮವಾಗಿ ನಿಮ್ಮ ಜೊತೆಯಲ್ಲಿ ಇರ್ಲಿಕ್ಕೆ. ಆದ್ರೆ ಮುಂದಿನ ವಾರ ಕೂಡ ಸ್ವಲ್ಪ ಕಷ್ಟವಾಗ್ತದೇನೋ, ಪ್ರಾರ್ಥನೆ ಮಾಡೋಣ. ಇರ್ಲಿ, ದೇವರ ಕೃಪೆಗೆ ನಾವು ಒಪ್ಪಿಸಿಕೊಂಡು ನಾವು ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳೋಣ. 4ನೇ ಅಧ್ಯಾಯ, ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯ ಮೊದಲು 3 ವಚನಗಳನ್ನು ನಾನು ಓದ್ತಾ ಇದ್ದೇನೆ. ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯ ಮೊದಲು 3 ವಚನಗಳನ್ನು ನಾನು ಓದ್ತಾ ಇದ್ದೇನೆ. ನಿಮ್ಮಲ್ಲಿ ಯುದ್ಧಗಳು, ಕಾದಾಟಗಳು ಎಲ್ಲಿಂದ ಹುಟ್ಟುತ್ತವೆ? ನಿಮ್ಮ ಇಂದ್ರಿಯಗಳಲ್ಲಿ ಹೋರಾಡುವ ಭೋಗಾಶೆಗಳಿಂದಲೇ ಅಲ್ಲವೇ? ನೀವು ಆಶಿಸಿದರೂ ಹೊಂದದೇ ಇದ್ದೀರಿ. ನೀವು ಕೊಲೆಗಾರರಾಗುವಷ್ಟು ಹೊಟ್ಟೆ ಕಿಚ್ಚು ಪಟ್ಟದ್ದಾದ್ರೂ ಸಂಪಾದಿಸಲಾರದೆ ಇದ್ದೀರಿ. ನೀವು ಕಾದಾಡುತ್ತೀರಿ, ಯುದ್ಧ ಮಾಡುತ್ತೀರಿ. ನೀವು ದೇವರನ್ನು ಬೇಡಿಕೊಳ್ಳದ ಕಾರಣ ನಿಮಗೇನು ದೊರೆಯಲಿಲ್ಲ. ನೀವು ಬೇಡಿದ್ದನ್ನು ನಿಮ್ಮ ಭೋಗಗಳಿಗಾಗಿ ಉಪಯೋಗಿಸಬೇಕೆಂಬ ದುರಾಭಿಪ್ರಾಯಪಟ್ಟು ಬೇಡಿಕೊಳ್ಳುವುದರಿಂದ ನಿಮಗೆ ದೊರೆಯುವುದಿಲ್ಲ. ದೇವರು ಈ ವಾಕ್ಯಗಳನ್ನು ನಮ್ಮೆಲ್ಲರಿಗಾಗಿ ಆತನ ಆಶೀರ್ವದಿಸಿ ತನ್ನ ಆತ್ಮನ ಮೂಲಕ ಆತನು ಅನುಗ್ರಹಿಸಿಕೊಳ್ಳಿ. ಪ್ರಿಯರೇ, ಯಾಕೋಬನ ಪತ್ರಿಕೆಯಲ್ಲಿ ನಾವು ಈಗಾಗಲೇ 3 ಅಧ್ಯಾಯಗಳನ್ನು ನಾವು ಸ್ವಲ್ಪವಾಗಿ ಆಲೋಚನೆ ಮಾಡುತ್ತಾ ಬಂದಿದ್ದೇವೆ. 3 ಅಧ್ಯಾಯಗಳಲ್ಲಿ ಕೂಡ ವಿಶ್ವಾಸಿಗಳು ಎದುರಿಸಬೇಕಾದಂತ ಪರೀಕ್ಷೆಗಳನ್ನು, ಆ ಪರೀಕ್ಷೆಗಳಲ್ಲಿ ಅವರು ಗೆದ್ದರೆ, ಜಯಿಸಿದರೆ ಅವರು ಸಿಗುವಂತ ಪ್ರತಿಫಲವನ್ನು ನಾವು ಆಲೋಚನೆ ಮಾಡ್ತಾ ಬಂದಿದ್ದೇವೆ. 3ನೇ ಅಧ್ಯಾಯದಲ್ಲಿ ನಾಲಿಗೆಯ ವಿಷಯದಲ್ಲಿ, ಮಾತುಗಳ ವಿಚಾರದಲ್ಲಿ ನಾವು ಕೇಳಿಸಿಕೊಂಡಿದ್ದೇವೆ. ಮತ್ತು ಅದರಲ್ಲಿ ಜ್ಞಾನದ ಬಗ್ಗೆ, ಭೂ ಸಂಬಂಧವಂತ ಜ್ಞಾನ ಮತ್ತು ಪರ ಸಂಬಂಧವಂತ ಜ್ಞಾನದ ಬಗ್ಗೆ ನಾವು ಕೇಳಿಸಿಕೊಂಡಿದ್ದೇವೆ. ಪ್ರಿಯರೇ, ನಾವು ಪ್ರತಿಯೊಂದು ಅಧ್ಯಾಯವನ್ನು ಭಾಗವಾಗಿ ವಿಭಾಗಿಸಿಕೊಂಡು ನಾವು ಆಲೋಚನೆಗಳನ್ನು ಕೇಳುತ್ತಾ ಬಂದಿದ್ದೇವೆ. ಆದ್ರೆ ಇವತ್ತು ಈ 4ನೇ ಅಧ್ಯಾಯವನ್ನು ಕೂಡ ನಾವು ಭಾಗವಾಗಿ ವಿಭಾಗಿಸಿಕೊಂಡು ದೇವರ ಸತ್ಯಗಳನ್ನು, ಪವಿತ್ರಾತ್ಮ ದೇವರು ನಮ್ಮೊಂದಿಗೆ ಮಾತಾಡುವಂತ ಮಾತುಗಳನ್ನು ನಾವು ಕೇಳಿಸಿಕೊಳ್ಳೋಣ. ಒಂದು ವಿಷಯ ನಮ್ಮ ಮನಸ್ಸಿನಲ್ಲಿರಲಿ, ಯಾಕೋಬನು ಈ ಪತ್ರಿಕೆ ಬರೆದಿದ್ದು ನಂಬಿಕೆ ವಿಷಯದಲ್ಲಿ ಚದರಿಸಲ್ಪಟ್ಟಂತ ವಿಶ್ವಾಸಿಗಳನ್ನು ಉದ್ದೇಶಿಸಿ ಆತನು ಈ ಪತ್ರಿಕೆಯನ್ನು ಬರೆದಿದ್ದಾನೆ. ಅವರು ನಂಬಿಕೆಯಲ್ಲಿ ಸ್ಥಿರವಾಗಿ ನಿಲ್ಲಬೇಕು. ಅವರಿಗೆ ಬರುವಂತ ಸಮಸ್ಯೆಗಳಲ್ಲಿ, ಪರೀಕ್ಷೆಗಳಲ್ಲಿ ಅವರು ಸೋತು ಹೋಗದೆ ಅವರು ದೇವರ ಮುಂದೆ ನಿಲ್ಲಬೇಕು ಅಂತೇಳಿ ಆ ಉದ್ದೇಶದಿಂದಲೇ ಈ ಪತ್ರಿಕೆಯನ್ನು ಬರೆದಿದ್ದಾನೆ. ಮತ್ತು ಅವರು ಜಯಿಸುತ್ತಾ ಇದ್ದಂತ ಸಮಸ್ಯೆಗಳನ್ನು ಆತನು ಬರೆದು ಅದಕ್ಕೆ ಪರಿಷ್ಕಾರಗಳನ್ನು ಕೂಡ ಆತನ ತನ್ನ ವಾಕ್ಯದಿಂದ ಕೊಟ್ಟಿದ್ದಾನೆ. ಸರಿ, ಈಗ 4ನೇ ಅಧ್ಯಾಯವನ್ನು ನಾವು 3 ವಚನಗಳನ್ನು ನಾವು ಓದಿಕೊಂಡಿದ್ದೇವೆ. ಈ 3 ವಚನಗಳಲ್ಲಿ ವಿಶ್ವಾಸಿಗಳಲ್ಲಿ ಇರುವಂತ ಯುದ್ಧಗಳು, ಕಾದಾಟಗಳು ಎಲ್ಲಿಂದ ಹುಟ್ಟುತ್ತವೆ? ಇಲ್ಲಿ ಒಂದು ಪ್ರಶ್ನೆದೊಂದಿಗೆ ಆತನು ಪ್ರಾರಂಭಿಸ್ತಾ ಇದ್ದಾನೆ. ನಿಮ್ಮಲ್ಲಿ ಯುದ್ಧಗಳು, ಕಾದಾಟಗಳು ಎಲ್ಲಿಂದ ಹುಟ್ಟುತ್ತವೆ? ಒಂದು ಪ್ರಶ್ನೆದಿಂದ ಪ್ರಾರಂಭಿಸಿ ಇದನ್ನು 5 ರೀತಿಯಲ್ಲಿ ಅದರ ವಿವರಣೆ ಕೊಡ್ತಾನೆ. ಈ ಯುದ್ಧಗಳು, ಕಾದಾಟಗಳು ಎಲ್ಲಿಂದ ಬರುತ್ತವೆ, ಎಲ್ಲಿಂದ ಹುಟ್ಟುತ್ತವೆ ಅಂತೇಳಿ ಪ್ರಶ್ನೆ ಹಾಕಿ ಆ ಪ್ರಶ್ನೆಗೆ ಉತ್ತರವಾಗಿ 5 ರೀತಿಯಲ್ಲಿ, 5 ಭಾಗಗಳಾಗಿ ಅದನ್ನು ವಿಭಾಗಿಸಿ ಉತ್ತರ ಕೊಡ್ತಾನೆ. ಅದನ್ನು ನಾವು ಆಲೋಚನೆ ಮಾಡ್ತೇವೆ. ಆದರೆ ಪ್ರತಿಯೊಂದು ಭಾಗದಲ್ಲಿ ಕೂಡ 5 ಪ್ರಶ್ನೆಗಳನ್ನು ಆತನು ಹಾಕ್ತಾನೆ. ಪ್ರಶ್ನೆದಿಂದ ಪ್ರಾರಂಭಿಸ್ತಾನೆ. ಪ್ರತಿಯೊಂದು ಭಾಗದಲ್ಲಿ ಕೂಡ ಒಂದೊಂದು ಪ್ರಶ್ನೆಯನ್ನು ಹಾಕುತ್ತಾ ಆತನು ತನ್ನ ವಿಶ್ವಾಸಿಗಳಿಗೆ ಪರಿಷ್ಕಾರವನ್ನು ಒದಗಿಸಿಕೊಡುವಂಥದ್ದು ವಾಕ್ಯದಲ್ಲಿ ಗಮನಿಸ್ತೇವೆ. ಆದರೆ ಆ ವಿಭಜನೆಗೆ ಹೋಗುವುದಕ್ಕಿಂತ ಮುಂಚೆ ಒಂದು ವಿಷಯ ಏನಂತಂದ್ರೆ, ಹೋರಾಟ ಅನ್ನುವಂಥದ್ದು ಬಹಳ ಚಿಕ್ಕದು. ಹೋರಾಟ ಅನ್ನುವಂಥದ್ದು. ಆದ್ರೆ ಈ ಯುದ್ಧ ಅನ್ನುವಂಥದ್ದು ತುಂಬಾ ದೊಡ್ಡದು.
ತುಂಬಾ ದೊಡ್ಡದಾದಂತ ಒಂದು ಯುದ್ಧ. ಆದ್ರೆ ಹೋರಾಟವು ಚಿಕ್ಕದಾಗಿದ್ದಾಗಲೇ ಅದನ್ನು ನಾವು ನಿಲ್ಲಿಸಬೇಕು. ಅದು ನಮ್ಮ ಶರೀರದಲ್ಲಿ ಆಗಬಹುದು, ನಮ್ಮ ಕುಟುಂಬದಲ್ಲಿ ಆಗಬಹುದು, ನಮ್ಮ ಸಭೆಯಲ್ಲಿ ಆಗಬಹುದು. ಎಲ್ಲೇ ಕೂಡ ಈ ಹೋರಾಟವು ಬರುವಾಗ ಅದು ಚಿಕ್ಕದಾಗಿದ್ದಾಗಲೇ ಅದನ್ನು ನಿಲ್ಲಿಸಬೇಕು. ಇಲ್ಲದಿದ್ರೆ ಅದು ಯುದ್ಧ ಆಗ್ತದೆ ಅಂತೇಳಿ ವಾಕ್ಯದಲ್ಲಿ ಗಮನಿಸ್ತೀವಿ. ಯುದ್ಧ ಆಗುವವರೆಗೂ ನಾವು ನಿಲ್ಲಬಾರದು. ಅದಕ್ಕಾಗಿ ಹೋರಾಟಗಳಿರುವಾಗ ಅದನ್ನು ಅಲ್ಲೇ ನಾವು ಪರಿಷ್ಕಾರ ಮಾಡಿಕೊಂಡ್ರೆ ನಮಗೆ ಒಳ್ಳೆ ಪ್ರಯೋಜನವಾಗ್ತದೆ ಅಂತೇಳಿ ನಾನು ಮೊದಲು ಒಂದು ವಿಷಯವನ್ನ ಹೇಳ್ತೀನಿ. ಯಾಕಂದ್ರೆ ಇಲ್ಲಿ ಭೌತಿಕವಾಗಿಯೂ ಆತ್ಮಿಕವಾಗಿಯೂ ಅಂತರಂಗದಲ್ಲಿ ಎಲ್ಲರಲ್ಲಿ ಕೂಡ ಈ ಯುದ್ಧಗಳಿದಾವೆ, ಸಮಸ್ಯೆ ಇದೆ, ಶೋಧನೆ ಇದೆ. ಅದು ಆ ಚಿಕ್ಕದಾಗಿದ್ದಾಗಲೇ ಅದನ್ನು ಪರಿಷ್ಕಾರ ಮಾಡಿಕೊಳ್ಳಬೇಕು. ಪರಿಷ್ಕಾರ ಮಾಡಿಕೊಳ್ಳುವಾಗ ಅದರಿಂದ ನಮಗೆ ಸಂತೋಷವೂ ಸಮಾಧಾನವೂ ಸಿಗ್ತದೆ. ಅದನ್ನು ಹಾಗೆ ಬಿಟ್ರೆ ಅದು ದೊಡ್ಡ ಯುದ್ಧವಾಗ್ತದೆ, ಅದು ಪರಿಷ್ಕಾರ ಮಾಡಿಕೊಳ್ಳಿಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ಪ್ರಿಯರೇ, ನಾನು ಈ ವಿಷಯಗಳನ್ನ ನಾವು ಸ್ವಲ್ಪವಾಗಿ ಆಲೋಚನೆ ಮಾಡೋಣ. ಅದ್ರ ಒಂದು ವಿಷಯ, ಎಲ್ಲರಲ್ಲಿ ಕೂಡ, ನಿಮ್ಮಲ್ಲಿ ಅಂದ್ರೆ ಎಲ್ಲರಲ್ಲಿ ಯುದ್ಧಗಳು, ಕಾದಾಟಗಳು ಇದ್ದಾವೆ. ಅದು ಎಲ್ಲಿಂದ ಬರ್ತವೆ ಅಂತೇಳಿ ವಾಕ್ಯದಲ್ಲಿ ಇದೆ. ಅದು ಯಾಕೆ ಬರ್ತವೆ, ಅದನ್ನು ಯಾವ ರೀತಿಯಾಗಿ ನಾವು ಪರಿಷ್ಕರಿಸಿಕೊಳ್ಳಬೇಕು ಎಂಬ ಉತ್ತರವನ್ನು ಯಾಕೋಬನು ಈ ಪತ್ರಿಕೆಯಲ್ಲಿ ಆತನು ನಮಗೆ ತಿಳಿಯಪಡಿಸ್ತಾನೆ. ಮೊದಲು ಈ ಅಧ್ಯಾಯವನ್ನು ನಾವು ಭಾಗವಾಗಿ ವಿಭಾಗಿಸಿಕೊಳ್ಳೋಣ. ನಾವು ಮೊದಲು ಓದಿರುವಂತ ಈ ಮೂರು ವಚನಗಳಲ್ಲಿ ನಿಮ್ಮೊಳಗಿರುವಂತ ಯುದ್ಧಗಳು ಮತ್ತು ಕಾದಾಟಗಳು, ನಿಮ್ಮಲ್ಲಿ ಇರುವಂತ ಯುದ್ಧಗಳು ಅದು ಎಲ್ಲಿಂದ ಬರ್ತವೆ, ಯಾಕೆ ಬರ್ತವೆ, ಅದಕ್ಕೆ ಪರಿಷ್ಕಾರವನ್ನು ಮೊದಲು 3 ವಚನಗಳಲ್ಲಿ ಯಾಕೋಬನು ವಿವರಿಸ್ತಾನೆ. 1ರಿಂದ 3 ವಚನಗಳಲ್ಲಿ ನಿಮ್ಮಲ್ಲಿರುವಂತ ಯುದ್ಧಗಳು, ಇಲ್ಲ ಸಮಸ್ಯೆಗಳು, ಇಲ್ಲ ಶೋಧನೆಗಳು, ಇಲ್ಲ ಕಷ್ಟಗಳು, ಏನೇ ತಿಳ್ಕೋಬಹುದು. ನಮ್ಮಲ್ಲಿ ಬರುವಂತ ಯುದ್ಧಗಳು, ಕಾದಾಟಗಳು ಎಲ್ಲಿಂದ ಬರ್ತವೆ, ಅದಕ್ಕೆ ಪರಿಷ್ಕಾರದ ಬಗ್ಗೆ ಆತನು ವಿವರಣೆ ಕೊಡ್ತಾನೆ, ಒಂದು ಭಾಗ. ಆಮೇಲೆ 4ನೇ ವಚನದಿಂದ 6ನೇ ವಚನದವರೆಗೂ ಆತನು ತಿಳಿಸುವಂಥದ್ದು ವಿಶ್ವಾಸಿ ಜೀವನದಲ್ಲಿ ಲೋಕದಿಂದ ಉಂಟಾಗುವಂತ ಸಮಸ್ಯೆಗಳು, ಅದಕ್ಕೆ ಪರಿಷ್ಕಾರವನ್ನು ವಿವರಿಸ್ತಾನೆ. 2ನೇ ಭಾಗದಲ್ಲಿ ವಿಶ್ವಾಸಿಗಳ ಜೀವನದಲ್ಲಿ ಲೋಕದಿಂದ ಉಂಟಾಗುವ ಸಮಸ್ಯೆಗಳು, ಇಲ್ಲ ಯುದ್ಧಗಳಂತಾನೆ ಹೇಳ್ಬೋದು, ಸಮಸ್ಯೆಗಳು, ಅದಕ್ಕೆ ಪರಿಷ್ಕಾರಗಳಂತೇಳಿ 2ನೇ ಭಾಗದಲ್ಲಿ ನಾವು ಗಮನಿಸ್ತೇವೆ. ಆಮೇಲೆ 3ನೇ ಭಾಗ 7ನೇ ವಚನದಿಂದ 10ನೇ ವಚನದವರೆಗೆ ನಾವು ಓದುವಾಗ ಅಲ್ಲಿ ನಾವು ಗಮನಿಸ್ತೇವೆ, ನಾವು ದೇವರ ಸಮೀಪದಲ್ಲಿ ಇಲ್ಲದೆ ಹೋಗುವುದರಿಂದ ಆಗುವಂತ ಸಮಸ್ಯೆಗಳು, ಅದಕ್ಕೆ ಪರಿಷ್ಕಾರ. ಅರ್ಥ ಆಯ್ತಾ? 3ನೇ ಭಾಗ ನಾವು ದೇವರ ಸಮೀಪದಲ್ಲಿ ಇಲ್ಲದೆ ಹೋದದರಿಂದ ಆಗುವಂತ ಸಮಸ್ಯೆಗಳು, ಅದಕ್ಕೆ ಪರಿಷ್ಕಾರದ ಬಗ್ಗೆ ಆತನು ವಿವರಿಸ್ತಾನೆ. 4ನೇ ಭಾಗದಲ್ಲಿ 11ನೇ ವಚನದಿಂದ 12ನೇ ವಚನದವರೆಗೂ ಆ ಸಹೋದರರ ಮಧ್ಯದಲ್ಲಿ ಆ ಸಂಭಾಷಣೆ ಮೂಲಕವಾಗಿ ಉಂಟಾಗುವಂತ ಸಮಸ್ಯೆಗಳು, ಅದು ಪರಿಷ್ಕಾರ. 4ನೇ ಭಾಗದಲ್ಲಿ 11ರಿಂದ 12 ವಚನಗಳಲ್ಲಿ ಸಹೋದರರ ಮಧ್ಯದಲ್ಲಿ ಸಂಭಾಷಣೆ ಮೂಲಕವಾಗಿ, ಅಂದ್ರೆ ಮಾತುಗಳ ಮೂಲಕವಾಗಿ ಉಂಟಾಗುವಂತ ಸಮಸ್ಯೆಗಳು, ಅದರ ಪರಿಷ್ಕಾರದ ಬಗ್ಗೆ ಆತನು ವಿವರಿಸ್ತಾನೆ. 5ನೇ ಭಾಗ 13ನೇ ವಚನದಿಂದ 17ನೇ ವಚನದವರೆಗೂ ನಮ್ಮ ಸಂಪಾದನೆಯಿಂದ ಉಂಟಾಗುವಂತ ಸಮಸ್ಯೆಗಳು, ಅದಕ್ಕೆ ಇರುವಂತ ಪರಿಷ್ಕಾರದ ಬಗ್ಗೆ ಆತನು ವಿವರಣೆ ಮಾಡ್ತಾನೆ. 5 ಭಾಗಗಳಾಗಿ ಈ ಅಧ್ಯಾಯವನ್ನು ನಾವು ವಿಭಾಗಿಸಿಕೊಳ್ಳುತ್ತೇವೆ. ಮುಂದಿನ ದಿನಗಳಲ್ಲಿ ಸ್ವಲ್ಪವಾಗಿ ಅದರ ಬಗ್ಗೆ ನಾವು ಆಲೋಚನೆ ಮಾಡೋಣ. ಮೊದಲನೇ ಭಾಗ ಯಾವುದು? ನಮ್ಮೊಳಗೆ ಇರುವಂತ ಯುದ್ಧಗಳು, ಅದಕ್ಕೆ ಪರಿಷ್ಕಾರ, 3 ವಚನ, ಮತ್ತೊಂದ್ಸಾರಿ ಹೇಳ್ತೇನೆ. 2ನೇ ಭಾಗ 4ರಿಂದ 6 ವಚನಗಳಲ್ಲಿ ವಿಶ್ವಾಸಿಯ ಜೀವನದಲ್ಲಿ ಲೋಕದಿಂದ ಉಂಟಾಗುವಂತ ಸಮಸ್ಯೆಗಳು, ಅದರ ಪರಿಷ್ಕಾರಗಳ ಬಗ್ಗೆ ಓದ್ತೀವಿ 2ನೇ ಭಾಗ. 3ನೇ ಭಾಗ 7ರಿಂದ 10 ವಚನಗಳಲ್ಲಿ ದೇವರ ಸಮೀಪದಲ್ಲಿ ಇಲ್ಲದೆ ಹೋದದ್ದರಿಂದ, ಒಬ್ಬ ವಿಶ್ವಾಸಿ ದೇವರ ಸಮೀಪವನ್ನು ಬಿಟ್ಟು ಹೋದಾಗ, ಇಲ್ಲ ದೇವರ ಸಾನ್ನಿಧ್ಯವನ್ನು ಬಿಟ್ಟು ಹೋದಾಗ ಉಂಟಾಗುವಂತ ಸಮಸ್ಯೆಗಳು, ಅದರ ಪರಿಷ್ಕಾರದ ಬಗ್ಗೆ ಆಲೋಚನೆ ಮಾಡ್ತೇವೆ. ಮತ್ತು 4ನೇ ವಿಷಯ 11ರಿಂದ 12 ವಚನಗಳಲ್ಲಿ ಸಹೋದರರ ಮಧ್ಯದಲ್ಲಿ ಸಂಭಾಷಣೆ, ಅಂದ್ರೆ ಅವರ ಮಾತುಗಳ ಮೂಲಕವಾಗಿ ಉಂಟಾಗುವಂತ ಸಮಸ್ಯೆಗಳು, ಅದರ ಪರಿಷ್ಕಾರದ ಬಗ್ಗೆ ಆತನು ಹೇಳ್ತಾನೆ. ಮತ್ತು 5ನೇ ಭಾಗದಲ್ಲಿ ನಾವು ಸಂಪಾದಿಸುವಂತ ಸಂಪಾದನೆಯಿಂದ ಉಂಟಾಗುವಂತ ಸಮಸ್ಯೆಗಳು, ಅದರ ಪರಿಷ್ಕಾರಗಳ ಬಗ್ಗೆ ಆತನು ಹೇಳ್ತಾನೆ.
ಅದಕ್ಕಾಗಿ ಇದನ್ನು ನಾವು ಬರೆದಿಟ್ಟುಕೊಂಡ್ರೆ ನಮ್ಗೆ ವಾಕ್ಯವು ತುಂಬಾ ಸರಳವಾಗಿ ಅರ್ಥವಾಗ್ತದೆ. ಯಾವಾಗಲೂ ಕೂಡ ನಾವು ಅಧ್ಯಾಯವನ್ನು ಅದು ಸರಿಯಾದಂತ ರೀತಿಯಲ್ಲಿ ವಿಭಜಿಸಿಕೊಳ್ಳುವಾಗ ಪವಿತ್ರಾತ್ಮ ದೇವರು ಶ್ರೇಷ್ಠವಾದಂತ ಆಲೋಚನೆಗಳು ಕೊಡ್ತಾನೆ. ಪವಿತ್ರಾತ್ಮ ದೇವರು ಅದಕ್ಕೆ ಸರಿಪಡುವಂತ ಆ ಉದ್ದೇಶವನ್ನು ನಮ್ಗೆ ತಿಳಿಸ್ತಾರೆ. ಅದಕ್ಕಾಗಿ ವಿಭಜಿಸಿಕೊಳ್ಳುವಂಥದ್ದು, ಅದನ್ನು ಧ್ಯಾನ ಮಾಡುವಂಥದ್ದು ಅದು ಒಳ್ಳೆ ವಿಷಯ. ದೇವರ ವಾಕ್ಯಗಳನ್ನು ನಾವು ಹೆಚ್ಚಾಗಿ ಕಲೀಲಿಕ್ಕೆ ಸಾಧ್ಯವಾಗುತ್ತೆ. ಆಯ್ತು, ಈಗ ಇದನ್ನು ನಾವು 5 ಭಾಗಗಳಾಗಿ ನಾವು ವಿಭಾಗಿಸಿಕೊಂಡಿದ್ದೇವೆ. ಪ್ರತಿಯೊಂದು ಭಾಗದಲ್ಲಿ ಒಂದು ಪ್ರಶ್ನೆ ಇದೆ. ಮೊದಲನೇ ವಚನದಲ್ಲಿ ಒಂದು ಪ್ರಶ್ನೆ ಇದೆಯಲ್ಲ, ನಿಮ್ಮಲ್ಲಿ ಯುದ್ಧಗಳು ಕಾದಾಟಗಳು ಎಲ್ಲಿಂದ ಹುಟ್ಟುತ್ತವೆ ಪ್ರಶ್ನೆ ಇದೆ. ಅದಕ್ಕೆ ಉತ್ತರವನ್ನು ಕೂಡ ಯಾಕೋಬನು ತಿಳಿಸ್ತಾನೆ. ಆಮೇಲೆ 4ನೇ ವಚನದಲ್ಲಿ ಒಂದು ಪ್ರಶ್ನೆ ಇದೆ. 4ನೇ ವಚನದಲ್ಲಿ ನೀವು ಲೋಕ ಸ್ನೇಹವು ದೇವ ವೈರ್ಯವೆಂದು ನಿಮಗೆ ತಿಳಿಯದು. ಲೋಕದೊಂದಿಗೆ ಸ್ನೇಹ ಮಾಡುವಾಗ ಅದು ದೇವರಿಗೆ ವೈರತ್ವ ಅಂತ ನಿಮಗೆ ತಿಳಿಯುದು ಅಂತ ಪ್ರಶ್ನೆ ಮಾಡ್ತಾನೆ. ಆ ಪ್ರಶ್ನೆಗೆ ಉತ್ತರ ಕೊಡ್ತಾನೆ. ಆಮೇಲೆ 3ನೇದಾಗಿ 5ನೇ ವಚನದಲ್ಲಿ 5ನೇ ವಚನ ಕಡೆಯ ಭಾಗದಲ್ಲಿ ಒಂದು ಮಾತಿದೆಯಲ್ಲ, 5ನೇ ವಚನ ಕಡೆಯ ಭಾಗದಲ್ಲಿ ಶಾಸ್ತ್ರೋಕ್ತಿ ಬರೀ ಮಾತೆಂದು ಭಾವಿಸುತ್ತಿರೋ ಪ್ರಶ್ನೆ. ಶಾಸ್ತ್ರೋಕ್ತಿ ಅಂದ್ರೆ ದೇವರ ವಾಕ್ಯ ಬರೀ ಮಾತೆಂದು ಭಾವಿಸುತ್ತಿರೋ ಅಂತೇಳಿ ಒಂದು ಪ್ರಶ್ನೆ ಮಾಡಿ ಅದಕ್ಕೆ ಉತ್ತರ ಕೊಡ್ತಾನೆ. ಮತ್ 4ನೇದಾಗಿ 12ನೇ ವಚನದಲ್ಲಿ ನಿನ್ನ ನೆರೆಯವನ ವಿಷಯದಲ್ಲಿ ತೀರ್ಪು ಮಾಡುವುದಕ್ಕೆ ನೀನು ಯಾರು? ನಿನ್ನ ನೆರೆಯವನ ವಿಷಯದಲ್ಲಿ ತೀರ್ಪು ಮಾಡುವುದಕ್ಕೆ ನೀನು ಯಾರಂತೇಳಿ ಆತನೊಂದು ಪ್ರಶ್ನೆಯನ್ನು ಹಾಕ್ತಾನೆ. 5ನೇ ಪ್ರಶ್ನೆ 14ನೇ ವಚನದಲ್ಲಿ ನಾವು ಓದ್ತೀವಿ, ನಿಮ್ಮ ಜೀವಮಾನವು ಎಂಥದು? ನಿಮ್ಮ ಜೀವಮಾನವು ಎಂಥದ್ದು ಅಂತ. ಅದಕ್ಕಾಗಿ ಪ್ರತಿಯೊಂದು ಭಾಗದಲ್ಲಿ ಆತನೊಂದು ಪ್ರಶ್ನೆ, ಆ ಪ್ರಶ್ನೆಗೆ ಉತ್ತರ, ಅವರಿಗಿರುವಂತ ಸಮಸ್ಯೆ, ಅದಕ್ಕೆ ಪರಿಷ್ಕಾರವನ್ನು ಆತನು ತಿಳಿಯಪಡಿಸ್ತಾ ಇರುವಂತದ್ದು ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಆಯ್ತು, ಈಗ ನಾವು ಮೊದಲನೇ ಭಾಗವನ್ನು ನಾವು ಆಲೋಚನೆ ಮಾಡೋಣ. ಮೊದಲನೇ ಭಾಗ ಯಾವುದು? 1ರಿಂದ 3 ವಚನಗಳಲ್ಲಿ ನಿಮ್ಮೊಳಗೆ ಇರುವಂತ ಯುದ್ಧಗಳು, ಇಲ್ಲ ನಿಮ್ಮಲ್ಲಿ ಯುದ್ಧಗಳು ಕಾದಾಟಗಳು ಎಲ್ಲಿಂದ ಹುಟ್ಟುತ್ತವೆ? ನಮ್ಮಲ್ಲಿರುವಂತ ಯುದ್ಧಗಳು ನೋಡಿ. ನಾವು ಆ ವಚನ ಭಾಗವನ್ನು ಗಮನಿಸುವಾಗ ನಿಮ್ಮಲ್ಲಿ, ನಿಮ್ಮ, ನೀವು, ನಿಮಗೆ ಅನ್ನುವಂಥ ಪದೇ ಪದೇ ಈ ಅಧ್ಯಾಯದಲ್ಲಿ ಸುಮಾರು ಒಂದು 27 ಸಾರಿ 27 ಸಾರಿ ನೀವು, ನಿಮ್ಮಲ್ಲಿ, ನಿಮ್ಮೊಳಗೆ, ನಿಮಗೆ ಅನ್ನುವಂಥ ಪದವನ್ನು ಯಾಕೋಬನು ಉಪಯೋಗಿಸಿದ್ದ. ಅದಕ್ಕಾಗಿ ನಾನು ಹೀಗೆ ಬರ್ಕೊಂಡಿದ್ದೇನೆ, ನಮ್ಮೊಳಗೆ ಇರುವಂತ ಯುದ್ಧಗಳು ಕಾದಾಟಗಳು. ಅದಕ್ಕೆ ಕಾರಣವೇನು? ಅಲ್ಲೇ ಹೇಳ್ತಾನೆ, ಎಲ್ಲಿಂದ ಹುಟ್ಟುತ್ತವೆ ಅಂತೇಳಿ ಅದರ ರೀಸನ್ ಅನ್ನು ಆತನು ತಿಳಿಸ್ತಾ ಇರುವಂತದ್ದು ವಾಕ್ಯದಲ್ಲಿ ಗಮನಿಸ್ತೇವೆ. ಈ ಮೊದಲನೇ ಭಾಗದಲ್ಲಿ ನಮ್ಮೊಳಗೆ ಇರುವಂತ ಯುದ್ಧಗಳು, ಅದನ್ನು 3 ರೀತಿಯಲ್ಲಿ ನಾವು ಆಲೋಚನೆ ಮಾಡೋಣ. ನಮ್ಮೊಳಗಿರುವಂತ ಯುದ್ಧಗಳು ಯಾವ ರೀತಿಯಾಗಿ ಅಂದ್ರೆ 3 ರೀತಿಯಾಗಿ. ಮೊದಲನೇದು ನಮ್ಮೊಳಗೆ ಅಂದ್ರೆ ನಮ್ಮ ಸಂಬಂಧಗಳ ಮಧ್ಯದಲ್ಲಿ, ನಮ್ಮ ರಿಲೇಶನ್ಶಿಪ್ ಮಧ್ಯದಲ್ಲಿ ಇರುವಂತ ಸಮಸ್ಯೆಗಳು, ಅವು ಯಾಕೆ ಹುಟ್ಟುತ್ತವೆ, ಯಾವ ರೀತಿಯಾಗಿ ಹುಟ್ಟುತ್ತವೆ, ಅದಕ್ಕೆ ಪರಿಷ್ಕಾರವೇನು ಅಂತೇಳಿ ಮೊದಲನೇ ವಿಷಯವನ್ನು ನಾವು ಆಲೋಚನೆ ಮಾಡ್ತೀವಿ ಇವತ್ತು. ನಮ್ಮ ಸಂಬಂಧಗಳ ಮಧ್ಯದಲ್ಲಿ ಸಮಸ್ಯೆಗಳು. ಆಮೇಲೆ 2ನೇದು ನೈತಿಕವಾದಂತ ಹೋರಾಟ. ಅಲ್ಲಿ ನಿಮ್ಮ ಇಂದ್ರಿಯಗಳಲ್ಲಿ ಅಂದ್ರೆ ನೈತಿಕವಾದಂತ ಹೋರಾಟ, ಅದಕ್ಕಿರುವಂತ ಪರಿಷ್ಕಾರದ ಬಗ್ಗೆ ನಾವು ಆಲೋಚನೆ ಮಾಡ್ತೇವೆ. 2ನೇದು. 3ನೇದಾಗಿ ಆತ್ಮಿಕವಾದಂತ ಹೋರಾಟ, ಅದಕ್ಕಿರುವಂತ ಪರಿಷ್ಕಾರ. ಒಂದು ನಮ್ಮ ರಿಲೇಶನ್ಶಿಪ್ ನಲ್ಲಿರುವಂತ ಹೋರಾಟ, ಇಲ್ಲ ಸಮಸ್ಯೆಗಳು, ಅದಕ್ಕೆ ಕಾರಣವೇನು ಅಂತ ನಾವು ಗಮನಿಸ್ತೇವೆ. 2ನೇದಾಗಿ ನೈತಿಕವಾಗಿ ಅಂದ್ರೆ ಮೋರಲ್ ವ್ಯಾಲ್ಯೂಸ್, ನೈತಿಕವಾಗಿ ನಮ್ಮ ಬೆಲೆಯನ್ನು, ನಮ್ಮ ಮೌಲ್ಯವನ್ನು ಹೇಗೆ ಕಾಪಾಡಿಕೊಳ್ಳಬೇಕು, ಅದಕ್ಕೆ ಯಾವ ರೀತಿಯಾಗಿ ನಾವು ಹೋರಾಡಬೇಕಂತೇಳಿ ಆ ನೈತಿಕವಾದಂತ ಹೋರಾಟದ ಬಗ್ಗೆ ಯಾಕೋಬನು ಇಲ್ಲಿ ತಿಳಿಸ್ತಾನೆ. 3ನೇದಾಗಿ ನಮ್ಮ ಆತ್ಮಿಕವಾದಂತ ಹೋರಾಟದಲ್ಲಿ ಕೂಡ ಆತನು ತಿಳಿಸುವಂಥದ್ದು ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಪ್ರಿಯರೇ, ಇಲ್ಲಿ ಮೊದಲನೇ ವಿಷಯ ಅಂತಂದ್ರೆ ನಮ್ಮ ಸಂಬಂಧಗಳ ಮಧ್ಯದಲ್ಲಿ ಬರುವಂತ ಸಮಸ್ಯೆಗಳು ಎಲ್ಲಿಂದ ಹುಟ್ಟುತ್ತವೆ, ಯಾಕೆ ಬರುತ್ತವೆ ಅಂತ ಇವತ್ತು ನಾವು ಸಭೆಯಾಗಿ ನಾವು ಸೇರಿಕೊಳ್ಳುವಾಗ ನಾವೆಲ್ಲರೂ ಕೂಡ ಯೇಸು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟು ಆತನ ಕುಟುಂಬದಲ್ಲಿ ನಾವು ಸೇರಿಸಲ್ಪಟ್ಟವರು. ಒಬ್ಬರಿಗೂ ಸಂಬಂಧವಿದೆ, ಅದು ರಕ್ತ ಸಂಬಂಧವಲ್ಲ, ಕರ್ತನಾಗಿರುವಂತ ಯೇಸು ಕ್ರಿಸ್ತನ ರಕ್ತ ಸಂಬಂಧ. ಭೌತಿಕವಾದಂತ ರಕ್ತ ಸಂಬಂಧವಲ್ಲ, ಆತ್ಮಿಕವಾದಂತ ರಕ್ತ ಸಂಬಂಧದಲ್ಲಿ ನಾವೆಲ್ಲರೂ ಕೂಡ ಸಭೆಯಲ್ಲಿ ಸೇರಿಸಲ್ಪಟ್ಟಿದ್ದೇವೆ. ಆದ್ರೆ ಈ ರಿಲೇಶನ್ಶಿಪ್ ನಲ್ಲಿ ಕೂಡ
ಅನೇಕ ಸಮಸ್ಯೆಗಳು ಉಂಟಾಗುವಂಥದ್ದು ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಈ ಸಮಸ್ಯೆ ಕಾರಣವೇನಂತಂದ್ರೆ, ಈ ನಮ್ಮ ಸಂಬಂಧಗಳ ಮಧ್ಯದಲ್ಲಿ ಸಮಸ್ಯೆ ಬರ್ಲಿಕ್ಕೆ ಕಾರಣ ಏನಂತಂದ್ರೆ ನಮ್ಮಲ್ಲಿರುವಂತ ಸ್ವಾರ್ಥ. ಇಲ್ಲಿ ಹೇಳ್ತಾನಲ್ಲ, ನಿಮ್ಮಲ್ಲಿ ಯುದ್ಧಗಳು ಕಾದಾಟಗಳು ಎಲ್ಲಿಂದ ಹುಟ್ಟುತ್ತವೆ? ನಿಮ್ಮ ಇಂದ್ರಿಯಗಳಲ್ಲಿ ಹೋರಾಡುವ ಭೋಗಾಶೆಗಳಿಂದಲಲ್ಲವೇ? ಅಂದ್ರೆ ನಮ್ಮಲ್ಲಿರುವಂತ ಸ್ವಾರ್ಥದಿಂದ ಸಮಸ್ಯೆಗಳನ್ನು ನಾವೇ ಹೆಚ್ಚು ಮಾಡಿಕೊಳ್ತೇವೆ. ನಮ್ಮಲ್ಲಿರುವಂತ ಸ್ವಾರ್ಥ ಇಲ್ಲಿ ಹೇಳ್ತಾನೆ ನೋಡಿ, ಏನೇನಿದೆ? ಒಂದು ಭೋಗೇಚ್ಛೆ ಇದೆ ಅಲ್ಲ, ಭೋಗಾಶೆಗಳಂತಿದೆ. ಎರಡನೇದಾಗಿ ಹೊಟ್ಟೆ ಕಿಚ್ಚು ಮತ್ತು ಕೊಲೆ ಮಾಡುವಷ್ಟು ಹೊಟ್ಟೆ ಕಿಚ್ಚಿದೆ, ಮತ್ತು ದುರುದ್ದೇಶವಿದೆ ಮತ್ತು ಸ್ವಾರ್ಥ. ಇವೆಲ್ಲವೂ ಒಬ್ಬ ವ್ಯಕ್ತಿಯಲ್ಲಿರುವಾಗ ಅವನು ಸಂತೋಷವಾಗಿರ್ಲಿಕ್ಕೆ ಸಾಧ್ಯವಿಲ್ಲ. ಆ ಸಂಬಂಧದ ಮಧ್ಯದಲ್ಲಿ ಸಮಸ್ಯೆಗಳು ಉಂಟಾಗ್ತವೆ. ಅದ್ರ ಪರಿಷ್ಕಾರವೇನಂತ ಗಮನಿಸುವಾಗ, ಒಂದು ಸಮಸ್ಯೆ ನಮ್ಮ ಮಧ್ಯೆ ಬರುವಾಗ ಈ ಸಮಸ್ಯೆಗೆ ಕಾರಣಕರ್ತರು ಯಾರು ಅನ್ನುವಂಥದ್ದು ನಾವು ಆಲೋಚನೆ ಮಾಡಬೇಕು. ಅದಕ್ಕೆ ನಾನು ಹೀಗೆ ಬರ್ಕೊಂಡಿದ್ದೇನೆ, ಸಮಸ್ಯೆ ಬರುವಾಗ ನಿನ್ನನ್ನು ನೀನೇ ತೀರ್ಪು ಮಾಡಿಕೋ. ಒಂದು ಸಮಸ್ಯೆ ಬಂದಿದೆ, ಈ ಸಮಸ್ಯೆಗೆ ಕಾರಣವೇನು? ಇದು ಎಲ್ಲಿಂದ ಬಂದಿದೆ? ಒಂದು ವೇಳೆ ನನ್ನಿಂದ ಬಂದಿದ್ದರೆ, ನಾನೇ ಅದಕ್ಕೆ ಕಾರಣಕರ್ತನಾಗಿದ್ರೆ ನಾನೇನ್ ಮಾಡಬೇಕು? ಅದನ್ನ ಸರಿಪಡಿಸ್ಕೊಳ್ಬೇಕು. ಒಂದು ವೇಳೆ ನನ್ನ ಮುಖಾಂತರವಲ್ಲದೆ ನಾನು ಅದಕ್ಕೆ ಯಾವ ಸಂಬಂಧವಿಲ್ಲದಿದ್ದರೆ ನಾನು ದೇವರಿಗೆ ಸ್ತುತಿ ಸ್ತೋತ್ರ ಸಲ್ಲಿಸಬಹುದು. ಆದ್ರೆ ಮುಖ್ಯವಾಗಿ ನಾವು ಗಮನಿಸುವಂಥದ್ದು, ಸಮಸ್ಯೆ ಯಾಕೆ ಬರ್ತಾ ಇದೆ, ಎಲ್ಲಿಂದ ಬಂದಿದೆ? ಅದು ನನ್ನ ಸ್ವಾರ್ಥಕ್ಕಾಗಿ ಬಂದಿದೆಯಾ, ಇಲ್ಲ ನನ್ನ ಭೋಗಾಶದಿಂದ ಬಂದಿದೆಯಾ, ಇಲ್ಲ ನನ್ನ ದುರುದ್ದೇಶದಿಂದ ಬಂದಿದೆಯಾ ಅಂತೇಳಿ ನಾವು ಪರೀಕ್ಷಿಸಿಕೊಳ್ಳುವಾಗ ಈ ಸಮಸ್ಯೆಗಳನ್ನು ಪರಿಷ್ಕರಿಸಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಒಂದು ಚಿಕ್ಕ ಎಕ್ಸಾಂಪಲ್ ಇದೆ, ಹೇಗೆ ಬರ್ತಾವಂತೇಳಿ. ಈಗ ಯಾರೋ ಒಬ್ಬರು ಮದುವೆಗೆ ಕರೀತಾರೆ. ಮದುವೆಗೆ ಕರೆದಾಗ ಅವರು ಪ್ರೀತಿಯಿಂದ ಕರೀತಾರೆ. ನಿಮ್ಮನ್ನೇನು ಅಲ್ಲಗಲಿಬೇಕು, ತಿರಸ್ಕಾರ ಮಾಡ್ಬೇಕಂತ ಕರೆಯುವುದಿಲ್ಲ, ಎಲ್ಲರನ್ನು ಕೂಡ ಅವ್ರು ಕರೀತಾರೆ. ಅಲ್ಲಿ ನಾವು ಮದುವೆಗೆ ಹೋಗುವಂತ ಸಂದರ್ಭದಲ್ಲಿ ನಮ್ಮೊಂದಿಗೆ ಅವ್ರು ಹೆಚ್ಚಿನ ಸಮಯ ಸ್ಪೆಂಡ್ ಮಾಡ್ಲಿಕ್ಕೆ ಆಗುವುದಿಲ್ಲ. ಯಾಕಂದ್ರೆ ಎಲ್ಲ ನೆಂಟರು ಬರ್ತಾ ಇರ್ತಾರೆ, ಎಲ್ಲ ಸಂಬಂಧಿಕರು ಬರ್ತಾರೆ, ದೊಡ್ಡವರು ಬರ್ತಾರೆ, ಚಿಕ್ಕವರು ಬರ್ತಾ ಇದ್ದಾರೆ. ಆದ್ರೆ ಎಲ್ಲರೂ ಬರುವಾಗ ಎಲ್ಲರನ್ನು ಕೂಡ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಮಾತಾಡ್ಸಿ ಹೋಗ್ತಾ ಇರ್ತಾರೆ. ಅದ್ರ ಹೋದಂತ ನಾನು, ಇವ್ರು ನೋಡು ಮನೆಗೆ ಬಂದು ಕರೆದ್ರು, ಇಲ್ಲಿ ಬಂದು ನನ್ನನ್ನು ಕೇರ್ ಮಾಡ್ತಾ ಇಲ್ಲ, ನನ್ನೊಂದಿಗೆ ಮಾತಾಡ್ತಾ ಇಲ್ಲ ಅನ್ನುವಾಗ ಅದೇನಾಗ್ತದೆ ಅಂದ್ರೆ ಅಲ್ಲಿ ಸಮಸ್ಯೆ, ಅಸಮಾಧಾನ ಕಾರಣವಾಗ್ತದೆ. ಅಲ್ಲಿ ಅರ್ಥ ಮಾಡಿಕೊಳ್ಬೇಕು ನಾವು, ನಮ್ಮ ಸಂಬಂಧಗಳ ಮಧ್ಯದಲ್ಲಿ ಸಮಸ್ಯೆಯನ್ನು ಹುಟ್ಟಿಸ್ಲಿಕ್ಕೆ ನಮ್ಮಲ್ಲಿರುವಂತ ಸ್ವಾರ್ಥ ನೋಡಿ, ನನ್ನನ್ನು ಸರಿಯಾಗಿ ಕೇರ್ ಮಾಡ್ತಾ ಇಲ್ಲ, ಅವ್ರು ದೊಡ್ಡವರು ಬಂದಾಗ ಅವ್ರ ಹತ್ರ ಹೋಗ್ತಾ ಇದ್ದಾರೆ. ನಮ್ಮಲ್ಲಿರುವಂತ ಈ ಇಂದ್ರಿಯಗಳಲ್ಲಿ ಹೋರಾಡುತ್ತ ಭೋಗಾಶೆ, ಇಲ್ಲ ಸ್ವಾರ್ಥ, ನನ್ನನ್ನು ಕೇರ್ ಮಾಡ್ತಾ ಇಲ್ಲ, ನನ್ನ ಬಗ್ಗೆ ಮಾತಾಡ್ತಾ ಇಲ್ಲ, ನನ್ನ ಕರ್ಕೊಂಡು ಹೋಗ್ತಾ ಇಲ್ಲ, ನನಗೆ ನೀರು ಕೊಡಿಸ್ತಾ ಇಲ್ಲ, ನನ್ನ ಅಲ್ಲಿ ಕೂರಿಸ್ತಾ ಇಲ್ಲ ಅನ್ನುವಂತ ಈ ಸ್ವಾರ್ಥದ ಆಲೋಚನೆ ನಮ್ಮಲ್ಲಿ ಬರುವಾಗ ಏನಾಗ್ತದೆ? ಅಲ್ಲಿ ಸ್ವಲ್ಪ ಎಡವಾಟ ಆಗ್ತದೆ, ಅಲ್ಲಿ ಸಮಸ್ಯೆ ಉಂಟಾಗ್ತದೆ. ಅದಕ್ಕಾಗಿ ನಾನು ಹೇಳಲಿಕ್ಕೆ ಇಷ್ಟಪಟ್ಟಿದ್ದು, ನನ್ನ ಸ್ವಾರ್ಥದಿಂದ ಸಮಸ್ಯೆ ಉಂಟಾಗಬಾರದು. ಒಂದು ವೇಳೆ ವ್ಯಕ್ತಿಗತವಾದಂತ ಉದ್ದೇಶ, ಒಂದು ವೇಳೆ ನನ್ನ ಉದ್ದೇಶ ಸರಿ ಇಲ್ಲದಿರಬಹುದು, ಅಂದ್ರೆ ನಾನು ಆಲೋಚನೆ ಮಾಡುವಂಥದ್ದು ಅಲ್ಲಿ ಹೋದಾಗ ಅವರೇ ಒಂದು ರೀತಿಯಾಗಿ ಆಲೋಚನೆ ಮಾಡಿರ್ತಾರೆ. ನಾನು ಒಂದು ಆಲೋಚನೆ ಏನು, ಅಲ್ಲಿ ಹೋದಾಗ ನನ್ನನ್ನು ಗ್ರಾಂಡ್ ಆಗಿ ನೋಡ್ತಾರೆ, ಸನ್ಮಾನಿಸ್ತಾರೆ ಅಂತ ಹೇಳಿ ಒಂದು ಉದ್ದೇಶವನ್ನು ಇಟ್ಟುಕೊಂಡು, ಒಂದು ಆಲೋಚನೆ ಇಟ್ಕೊಂಡು ಹೋಗ್ತೇನೆ. ಅಲ್ಲಿಗೆ ಹೋದಾಗ ಅಲ್ಲಿ ಎಲ್ಲರೂ ಬರುವಾಗ ಅವ್ರೆಲ್ಲರನ್ನು ಕೂಡ ಅಷ್ಟು ಕೇರ್ ತಗೊಳ್ಳಿಕ್ಕೆ ಆಗುವುದಿಲ್ಲ. ಅವಾಗ ನನ್ನ ಉದ್ದೇಶವು ಅಷ್ಟು ಒಳ್ಳೇದು ಅನ್ಸುವುದಿಲ್ಲ. ಅದಕ್ಕಾಗಿ ನನ್ನ ಉದ್ದೇಶವಾದ ಬಗ್ಗೆ ನಾನು ಆಲೋಚನೆ ಮಾಡ್ಬೇಕು. ನಾನು ಆಲೋಚನೆ ಮಾಡಿದ್ರೆ ತಪ್ಪು, ನನ್ನ ಆಲೋಚನೆ ತಪ್ಪು ಅಂತೇಳಿ ನಾನು ಗ್ರಹಿಸಿಕೊಳ್ಳುವಾಗ ಏನಾಗ್ತದೆ? ಅಲ್ಲಿ ಸಮಸ್ಯೆ ಬರುವುದಿಲ್ಲ. ಅದಕ್ಕಾಗಿ ಈ ಸಂಬಂಧಗಳ ಮಧ್ಯದಲ್ಲಿ ಸಮಸ್ಯೆ ಉಂಟು ಮಾಡುವಂಥದ್ದು ನನ್ನಲ್ಲಿರುವಂತ ಆಶೆ, ಇಲ್ಲ ನನ್ನ ಸ್ವಾರ್ಥ, ನನ್ನನ್ನು ಸರಿಯಾಗಿ ನೋಡಿಕೊಂಡಿಲ್ಲ, ನನ್ನ ವ್ಯಕ್ತಿಗತವಾದಂತ ಉದ್ದೇಶಗಳಿಂದ ಏನಾಗ್ತಾನೆ ನನ್ನ ಸಮಸ್ಯೆಯನ್ನು ಉಂಟು ಮಾಡುವ. ಅದಕ್ಕಾಗಿ ಯಾಕೋಬನು ತಿಳಿಸ್ತಾನೆ, ನಿಮ್ಮಲ್ಲಿ ಯುದ್ಧಗಳು ಕಾದಾಟಗಳು ಎಲ್ಲಿಂದ ಹುಟ್ಟುತ್ತವೆ? ನಿಮ್ಮಲ್ಲಿ ಅಂದ್ರೆ ಯಾರು? ವಿಶ್ವಾಸಿಗಳು, ಅನ್ಯರಲ್ಲ. ವಿಶ್ವಾಸಿಗಳಲ್ಲಿ ಹುಟ್ಟುವಂತ ಈ ಯುದ್ಧಗಳು ಕಾದಾಟಗಳು ನಿಮ್ಮ ಇಂದ್ರಿಯಗಳಲ್ಲಿ ಇದು ಹೋರಾಡ್ತಿರ್ತದೆ. ನಾನು ನೈತಿಕ ಹೋರಾಟದಲ್ಲಿ ಆ ವಿಷಯ ತಿಳಿಸ್ತೇನೆ. ಅದರ ಮೊದಲ ವಿಷಯ, ನಮ್ಮಲ್ಲಿ ಉಂಟಾಗುವಂತ ಈ ಸಮಸ್ಯೆಗಳಿಗೆ ಪರಿಷ್ಕಾರವು ನನ್ನ ಸ್ವಾರ್ಥವಾಗಿದ್ದರೆ ನನ್ನನ್ನು ನಾನು ಪರೀಕ್ಷಿಸಿಕೊಳ್ಳಬೇಕು. ಒಂದು ವೇಳೆ ವ್ಯಕ್ತಿಗತವಾದಂತ ನನ್ನ ಉದ್ದೇಶವು ಸರಿ ಇಲ್ಲದಿದ್ದರೆ ನಾನು ಅದನ್ನು ಪರೀಕ್ಷಿಸಿಕೊಂಡು ನಾನು ಅದನ್ನು ಬಿಟ್ಟು ಬಿಡುವಾಗ ಸಮಾಧಾನ ಸಿಗ್ತದೆ, ನೆಮ್ಮದಿ ಸಿಗ್ತದೆ. ಅದಕ್ಕಾಗಿ ವಿಶ್ವಾಸಿಗಳಾಗಿರುವಂತ ನಾವು
ಹೆಚ್ಚಿನ ವಿಷಯಗಳಲ್ಲಿ ನಾವು ಮನಸ್ಸಿಡಬಾರದು. ಆಗಿರುವಂತ ನಾವು ಹೆಚ್ಚಿನ ವಿಷಯಗಳ ದೊಡ್ಡಸ್ತಿಗೆ ಮೇಲೆ ಮನಸ್ಸಿಡದೆ, ವಾಕ್ಯದಲ್ಲಿ ರೋಮ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ದೊಡ್ಡಸ್ತಿ ಮೇಲೆ ಮನಸ್ಸಿಟ್ರೆ ಏನಾಗ್ತದೆ, ಒಂದು ವೇಳೆ ಅಲ್ಲಿ ಹೋದಾಗ ಅದು ಆಗದ ಹೋಗ್ತದೆ. ಆಗೇನಾಗ್ತದೆ, ಬೇಜಾರು ಮಾಡ್ಕೊಂಡು ಅಯ್ಯೋ ಕರೆದ್ರು, ಬೇಜಾರು ಮಾಡಿಸಿದ್ರು, ಅವಮಾನ ಪಡಿಸಿದ್ರು ಅಂತೇಳಿ ಈ ಸಂಬಂಧಕ್ಕೆ ಹೊಡೆತ ಆಗ್ತದೆ. ಯೇಸು ಸ್ವಾಮಿ ಕೂಡ ಸುವಾದ ಒಂದು ಮಾತು ಹೇಳ್ತಾನಲ್ಲ, ಯಾರಾದ್ರೂ ನೀವು ಔತಣಕ್ಕೆ ನೀನು ಕರೆದಾಗ ನೀನು ಮುಂದೆ ಹೋಗಿ ಕೂತ್ಕೊಂಡ್ರೆ ನಿನಗಂತ ಯಾರಾದ್ರೂ ಶ್ರೇಷ್ಠ ಬಂದ್ರೆ ಅಲ್ಲಿಂದ ಎಬ್ಬಿಸ್ಬೇಕಾಗ್ತದೆ. ಅದಕ್ಕಾಗಿ ನೀನು ಹೋಗುವಾಗಲೇ ನೀನು ಹಿಂದೆ ಇರುವಾಗ, ತಗ್ಗಿಸ್ಕೊಂಡಿರುವಾಗ ಅವ್ರು ನಿಮ್ಮನ್ನು ಕರ್ಕೊಂಡೋದ್ರೆ ಬೇರೆ ವಿಷಯ. ನೀವು ಮುಂದೆ ಹೋಗಿ ಕೂತ್ಕೊಂಡು ಅವ್ರು ಬಂದು ಸ್ವಲ್ಪ ಎದ್ದಿಲ್ರಿ, ಅವ್ರು ಬಂದಿದ್ದಾರಂದ್ರೆ ಅವಮಾನ ಆಗ್ತದೆ. ಅದಕ್ಕಾಗಿ ನಾನು ಹೇಳುವಂತ ವಿಚಾರ, ವಿಶ್ವಾಸಿಗಳಾಗಿರುವಂತ ನಮ್ಮಲ್ಲಿ ಸಮಸ್ಯೆಗಳಿಗೆ ಪರಿಷ್ಕಾರ ಮಾಡಿಕೊಳ್ಳಬೇಕಾದ್ರೆ ದೊಡ್ಡಸ್ತಿಗೆ ಮೇಲೆ ಮನಸ್ಸು, ಹೆಚ್ಚಿನ ಎಕ್ಸ್ಪೆಕ್ಟೇಷನ್ ಊಹಿಸಿಕೊಳ್ಳಬಾರದು. ಊಹಿಸ್ಕೊಂಡ್ರೆ ಏನಾಗ್ತದೆ, ಅದು ನಡೀದೇ ಹೋದಾಗ ಸಮಸ್ಯೆ ಆಗ್ತದೆ. ಅದಕ್ಕಾಗಿ ಇದಕ್ಕೆ ಪರಿಷ್ಕಾರವೇನಂತಂದ್ರೆ, ನಾವು ಯಾವುದನ್ನು ಊಹಿಸಿಕೊಳ್ಳದೆ ನಮ್ಮನ್ನು ನಾವು ತಗ್ಗಿಸಿಕೊಂಡು ದೊಡ್ಡಸ್ತಿಗೆ ಮೇಲೆ ಮನಸ್ಸಿಡದೆ ದೀನರಾಗಿ ನಾವು ಜೀವಿಸುವಾಗ ನಮಗಿರುವಂತ ಸಮಾಧಾನ, ನಮಗಿರುವಂತ ಆ ಶಾಂತಿಯನ್ನು ನಾವು ಕಳ್ಕೊಳ್ಳಿಕ್ಕೆ ಆಗುವುದಿಲ್ಲ, ಸಮಾಧಾನವಾಗಿ ಇರ್ತೇವೆ. ಇದು ಮೊದಲನೇ ವಿಷಯ. ಆತರ ಹೇಳುವಂತ ಮಾತು, ನಮ್ಮ ಸಂಬಂಧಗಳ ಮಧ್ಯದಲ್ಲಿ ಸಮಸ್ಯೆ ಬಾರದ ಹಾಗೆ ನಾವು ನೋಡ್ಕೊಳ್ಬೇಕು. ಅಂದ್ರೆ ನನ್ನ ವೈಯಕ್ತಿಕವಾದಂತ ಉದ್ದೇಶಗಳು ಹೇಗಿದಾವೆ, ನಾನು ಯಾವುದನ್ನು ಆಶಿಸಿ ನಾನು ಇಲ್ಲಿಗೆ ಬಂದಿದ್ದೇನೆ ಅನ್ನುವಂತ ನಾನು ಅರ್ಥ ಮಾಡಿಕೊಂಡ್ರೆ ಅಲ್ಲಿ ಸಮಸ್ಯೆ ಬರುವುದಿಲ್ಲ. ಒಂದು ವೇಳೆ ನನ್ನ ಸ್ವಾರ್ಥಕ್ಕಾಗಿ ನಾನು ಆಲೋಚನೆ ಮಾಡಿ ನಾನು ಅವರನ್ನು ನೋಯಿಸಿದ್ರೆ ಅಲ್ಲಿ ಸಮಸ್ಯೆ. ಅದಕ್ಕಾಗಿ ಪ್ರಿಯರೇ, ನಾನು ಹೇಳಲಿಕ್ಕೆ ಇಷ್ಟಪಟ್ಟಿದ್ದು, ಯಾಕೋಬನು ಚದರಿಸಲ್ಪಟ್ಟಂತ ವಿಶ್ವಾಸಿಗಳು ಇಂಥ ಸಮಸ್ಯೆಗಳಿಗೆ ಕಾರಣರು ಆಗಕೂಡದಂತೇಳಿ ಅವರಿಗೆ ಈ ಪತ್ರಿಕೆಯನ್ನು ಆತನು ಬರೀತಾ ಇದ್ದಾನೆ. ಅದಕ್ಕಾಗಿ ಎರಡು ವಿಷಯಗಳಿದೆ. ಒಂದು, ನನ್ನ ವೈಯಕ್ತಿಕವಾದ ಉದ್ದೇಶಗಳನ್ನು ನಾನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಎರಡು, ನನ್ನ ಸ್ವಾರ್ಥದಿಂದ ಸಮಸ್ಯೆಯನ್ನು ಹುಟ್ಟಿಸಬಾರದು. ನನ್ನ ಸ್ವಾರ್ಥದಿಂದ, ಅವರಲ್ಲಿ ಕರೆದಂತವರಲ್ಲಿ ಏನಿರುವುದಿಲ್ಲ, ಒಂದು ಮೀಟಿಂಗ್ ಹೋದಾಗ ಅಲ್ಲಿ ಏನಿರುವುದಿಲ್ಲ, ಅಲ್ಲೇ ನನ್ನ ಸ್ವಾರ್ಥದಿಂದ ನನ್ನನ್ನು ಸರಿಯಾಗಿ ನೋಡ್ಕೊಂಡಿಲ್ಲ, ನನಗೆ ಸರಿಯಾಗಿ ಮಾತಾಡ್ಸಲಿಲ್ಲ ಅಂತೇಳಿ ನನ್ನ ಸ್ವಾರ್ಥದಿಂದ ಸಮಸ್ಯೆಗಳನ್ನು ಹುಟ್ಟಿಸಬಾರದು ಅಂತೇಳಿ ಈ ವಾಕ್ಯ ಭಾಗದಲ್ಲಿ ನಾ ಗಮನಿಸ್ತೇವೆ. ಸರ್, ನಾನು ಎರಡನೇ ವಿಷಯಕ್ಕೆ ಬರ್ತೇನೆ. ಮೊದಲನೇ ವಿಷಯ ಯಾವುದು? ನಮ್ಮೊಳಗಿರುವಂತ ಸಮಸ್ಯೆಗಳು, ಅಂದ್ರೆ ನಮ್ಮ ಸಂಬಂಧಗಳನ್ನು ಕೆಡಿಸುವಂತ ಸಮಸ್ಯೆಗಳೇನು? ನನ್ನ ವೈಯಕ್ತಿಕವಾದಂತ ಆಲೋಚನೆಗಳು. ಎರಡು, ನನ್ನಲ್ಲಿರುವಂತ ಸ್ವಾರ್ಥ. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಸಮಸ್ಯೆಗೆ ಅವಕಾಶ ಕೊಡುವುದಿಲ್ಲ. ದೊಡ್ಡಸ್ತಿಗೆ ಮೇಲೆ ಮನಸ್ಸಿಡದೆ ತಗ್ಗಿಸಿಕೊಂಡು ನಾವು ಜೀವಿಸುವಾಗ ಸಮಸ್ಯೆಗೆ ಆಸ್ಪದ ಇರುವುದಿಲ್ಲ. ಇದನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಮುಂದೆ ಹೋಗೋಣ. ಎರಡನೇ ವಿಷಯ ಆತನ ಹೇಳುವಂಥದ್ದು, ನೈತಿಕವಾದಂತ ಹೋರಾಟ. ನಿಮ್ಮ ಇಂದ್ರಿಯಗಳಲ್ಲಿ ಹೋರಾಡುವ ಭೋಗಾಶೆಗಳಿಂದ ಅಲ್ಲವೇ? ಅಂದ್ರೆ ಇದು ಶಾರೀರಿಕವಾದಂತ ಹೋರಾಟ, ಶರೀರದಲ್ಲಿ ಹೋರಾಟ. ಮೊದಲು ನಮ್ಮ ಸಂಬಂಧದಲ್ಲಿ ಇಲ್ಲ, ರಿಲೇಶನ್ಶಿಪ್ ನಲ್ಲಿ ಹೋರಾಟ. ಎರಡನೇದು ನಮ್ಮ ಶರೀರದಲ್ಲಿ ಇರುವಂತ ಹೋರಾಟ. ಇದು ಯಾವಾಗ? ಏನು ಮಾಡಬೇಕು, ಏನು ಮಾಡಬಾರದು, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು, ಇದನ್ನು ಪರೀಕ್ಷಿಸಿಕೊಳ್ಳುವುದರಲ್ಲಿ ನಮ್ಮ ಶರೀರದಲ್ಲಿ ದೊಡ್ಡ ಹೋರಾಟ ಇರ್ತದೆ. ಇಲ್ಲಿ ವಾಕ್ಯದಲ್ಲಿದೆ, ನಿಮ್ಮ ಇಂದ್ರಿಯಗಳಲ್ಲಿ ಹೋರಾಡುವ ಭೋಗಾಶೆಗಳಿಂದ ಅಲ್ಲವೇ? ನಮ್ಮ ಶರೀರದ ದೊಡ್ಡ ಹೋರಾಟ ಇದೆ. ಆತ್ಮಕ್ಕೂ ಶರೀರಕ್ಕೂ ದೊಡ್ಡ ಹೋರಾಟ ಇದೆ. ಶರೀರ ಏನ್ ಮಾಡ್ತದೆ? ಸುಖವಾಗಿರ್ಬೇಕು, ಸಂತೋಷವಾಗಿರ್ಬೇಕು, ಅದು ಮಾಡಬೇಕು, ಮಜಾ ಮಾಡ್ಬೇಕಂತ ಹೇಳಿ ಈ ಶರೀರವು ಆಶೆ ಪಡ್ತಾ ಇರ್ತದೆ. ಅದರ ಆತ್ಮ ತಗ್ಗಿಸ್ಕೊಂಡಿರೋಣ, ಆತ್ಮಾನುಸಾರವಾಗಿ ಜೀವಿಸೋಣ ಅಂತೇಳಿ ಇವೆರಡಕ್ಕೂ ಹೋರಾಟ ಇದೆ. ನಾನು ಮುಂದೆ ಹೇಳ್ತೇನೆ ವಿಷಯ. ಅದಕ್ಕಾಗಿ ಎರಡನೇ ವಿಷಯ, ಈ ನೈತಿಕ ಹೋರಾಟ ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರ ಜೀವನದಲ್ಲಿ ಇದ್ದೇ ಇರ್ತದೆ. ಯಾವಾಗ? ಈ ಜೀವನ ಸಂಬಂಧವಾದಂತ ಮೌಲ್ಯವನ್ನು ನಿರ್ಧರಿಸಿಕೊಳ್ಳುವುದರಲ್ಲಿ, ಒಳ್ಳೆ ವಿಷಯಗಳನ್ನು ಆರಿಸಿಕೊಳ್ಳುವುದರಲ್ಲಿ, ಒಳ್ಳೆ ಮಾರ್ಗದಲ್ಲಿ ನಡೆಯುವುದರಲ್ಲಿ ಈ ಹೋರಾಟ ಇದ್ದೇ ಇರ್ತದೆ. ಈ ಶರೀರದಲ್ಲಿ ಹೋರಾಟ ಇದ್ದೇ ಇರ್ತದೆ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದು ಆರಿಸಿಕೊಳ್ಳಬೇಕು, ಯಾವುದು ಬಿಡಬೇಕು, ಯಾವುದು ಎಲ್ಲಿ ಹೋಗಬೇಕು, ಎಲ್ಲಿ ಹೋಗಬಾರದು ಅಂತೇಳಿ ಈ ಜೀವನ ಸಂಬಂಧವಾದಂತ ಮೌಲ್ಯವನ್ನು ನಿರ್ಧರಿಸುವುದರಲ್ಲಿ ಇಲ್ಲ ಆರಿಸಿಕೊಳ್ಳುವುದರಲ್ಲಿ ಈ ನೈತಿಕವಾದಂತ ಹೋರಾಟ ಎಲ್ಲರಲ್ಲಿ ಇದ್ದೇ ಇರ್ತದೆ. ಒಂದು ವಾಕ್ಯ ಓದೋ ನೋಡಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 15ನೇ ವಚನ ನಾನು ಓದ್ತೀನಿ. 15ನೇ ವಚನ, ರೋಮಾಪುರದವರು ಬರೆದ ಪತ್ರಿಕೆ 7ನೇ 15ನೇ ವಚನದಲ್ಲಿ ಹೇಗಂದ್ರೆ,
ನಾನು ಮಾಡುವುದು ನನಗೆ ಗೊತ್ತಿಲ್ಲ, ಯಾವುದನ್ನು ಮಾಡಬೇಕೆಂದು ನಾನು ಇಚ್ಛಿಸುತ್ತೇನೋ ಅದನ್ನು ನಡೆಸದೆ ನನಗೆ ಅಸಹ್ಯವಾದದ್ದನ್ನು ಮಾಡುತ್ತೇನೆ. ಮತ್ತು 17ನೇ ವಾಕ್ಯ ನೋಡಿ, ಹೀಗಿರಲಾಗಿ ಆ ಅಸಹ್ಯವಾದದ್ದನ್ನು ಮಾಡುವವನು ಇನ್ನು ನಾನಲ್ಲ, ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ ಅದನ್ನು ಮಾಡುತ್ತದೆ. 18ನೇ ವಚನ, ನನ್ನಲ್ಲಿ ಅಂದರೆ ನನ್ನ ಶರೀರಾಧೀನ ಸ್ವಭಾವದಲ್ಲಿ ಒಳ್ಳೆಯದೇನು ವಾಸವಾಗಿಲ್ಲವೆಂದು ನನಗೆ ತಿಳಿದದೆ. ಒಳ್ಳೆಯದನ್ನು ಮಾಡುವುದಕ್ಕೆ ನನಗೇನು ಮನಸ್ಸುಂಟು, ಆದ್ರೆ ಅದನ್ನು ಮಾಡುವುದು ನನ್ನಿಂದ ಆಗದು. ನಾನು ಮೆಚ್ಚುವ ಒಳ್ಳೆ ಕಾರ್ಯವನ್ನು ಮಾಡದೆ ಮೆಚ್ಚದಿರುವ ಕೆಟ್ಟ ಕಾರ್ಯವನ್ನೇ ಮಾಡುವವನಾಗಿದ್ದೇನೆ. ಮಾಡಬಾರದೆನ್ನುವ ಕೆಲಸವನ್ನು ನಾನು ಮಾಡಿದರೆ ಅದನ್ನು ಮಾಡಿದವನು ಇನ್ನು ನಾನಲ್ಲ, ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ ಅದನ್ನು ಮಾಡಿತ್ತು. ಹೀಗಿರಲಾಗಿ ಒಳ್ಳೆಯದನ್ನು ಮಾಡಬೇಕೆಂದಿರುವ ನನಗೆ ಕೆಟ್ಟದ್ದೇ ಸಿದ್ಧವಾಗಿದೆ ಎಂಬ ನೇಮ ನನಗೆ ಕಾಣುಬರುತ್ತದೆ. ಇಲ್ಲಿ ಪೌಲನು ರಕ್ಷಿಸಲ್ಪಟ್ಟ ಮೇಲೆ ಆತನು ಹೇಳುವಂತ ಮಾತು ಶರೀರಕ್ಕೆ ಮತ್ತು ಶರೀರದಲ್ಲಿ ಒಂದು ಹೋರಾಟದ ಬಗ್ಗೆ ಆತನು ಮಾತಾಡ್ತಾರೆ. ನನಗೇನು ಒಳ್ಳೆಯದನ್ನು ಮಾಡಬೇಕಂತ ಮನಸ್ಸಿದೆ, ಒಳ್ಳೆಯ ಮಾರ್ಗದಲ್ಲಿ ಹೋಗಬೇಕಂತ ಮನಸ್ಸಿದೆ, ಆದರೆ ನನ್ನ ಶರೀರದ ಸ್ವಭಾವದಲ್ಲಿ ಅದೇನ್ ಮಾಡ್ತದೆ, ಒಳ್ಳೇದು ಏನು ವಾಸವಾಗಲಿಲ್ಲ ನನಗೆ ಗೊತ್ತಿದೆ. 18ನೇ ವಚನದಲ್ಲಿ, ಆದ್ರೆ ಒಂದು ವೇಳೆ ಕೆಟ್ಟದ್ದನ್ನು ಮಾಡಿದರೆ ಅದು ನಾನಲ್ಲ, ಅದು ನನ್ನಲ್ಲಿರುವಂತ ಪಾಪವೇ, ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ ಅದನ್ನು ಮಾಡಿತು. ಇದು ಹೋರಾಟ ಇದೆ ನಮ್ಮ ಶರೀರದಲ್ಲಿ. ಒಂದು ನಮ್ಮ ಸಂಬಂಧಗಳ ಮಧ್ಯದಲ್ಲಿ ಸಮಸ್ಯೆ, ಅದು ಯಾವ ರೀತಿಯ ಪರಿಷ್ಕರಿಸಿಕೊಳ್ಬೇಕು, ನನ್ನ ವೈಯಕ್ತಿಕವಾದಂತ ಉದ್ದೇಶಗಳನ್ನು ಪರೀಕ್ಷಿಸಿಕೊಳ್ಬೇಕು, ನನ್ನ ಸ್ವಾರ್ಥದ ಆಲೋಚನೆಗಳನ್ನು ಪರೀಕ್ಷಿಸಿಕೊಳ್ಬೇಕು. ಒಂದು ವೇಳೆ ದೊಡ್ಡ ಸ್ಥಿತಿ ಮೇಲೆ ಮನಸ್ಸಿಡದೆ ನಾವು ತಗ್ಗಿಸ್ಕೊಂಡು ಜೀವಿಸುವಾಗ ಈ ಸಮಸ್ಯೆಗೆ ಪರಿಷ್ಕಾರ ಸಿಗ್ತದೆ. ಅದು 2ನೇ ವಿಷಯ, ಈ ಶಾರೀರಿಕ ಹೋರಾಟ ಇದೆ. ಅಲ್ಲಿ ಹೇಳ್ತಾನೆ 21ನೇ ವಚನದಲ್ಲಿ ನೋಡಿ, ಇನ್ನೂ ಚೆನ್ನಾಗಿ ಬರೀತಾನೆ, ಹೀಗಿರಲಾಗಿ ಒಳ್ಳೆಯದನ್ನು ಮಾಡಬೇಕೆಂದಿರುವ ನನಗೆ ಕೆಟ್ಟದೇ ಸಿದ್ಧವಾಗಿದೆ ಎಂಬ ನಿಯಮ ನನಗೆ ಕಾಣಬರುತ್ತದೆ. 22ನೇ ವಚನ, ನನ್ನ ಅಂತರಾತ್ಮದೊಳಗೆ ದೇವರ ನಿಯಮದಲ್ಲಿ ಆನಂದ ಪಡುವವನಾಗಿದ್ದೇನೆ, ಆದರೆ ನನ್ನ ಅಂಗಗಳಲ್ಲಿ ಬೇರೊಂದು ನಿಯಮ ಉಂಟೆಂದು ನೋಡುತ್ತೇನೆ. ಅದು ನನ್ನ ಮನಸ್ಸಿನಲ್ಲಿರುವ ನಿಯಮಕ್ಕೆ ವಿರುದ್ಧವಾಗಿ ಕಾದಾಡಿ ನನ್ನನ್ನು ಸೆರೆ ಹಿಡಿದು ನನ್ನ ಅಂಗಗಳಲ್ಲಿರುವ ಪಾಪದ ನಿಯಮಕ್ಕೆ ವಶ ಮಾಡುವಂತದಾಗಿದೆ. ಅಯ್ಯೋ, ನಾನೆಂತ ದುರಾವಸ್ಥೆಯಲ್ಲಿ ಬಿದ್ದಂತ ಮನುಷ್ಯ. ಇಲ್ಲಿ ರಕ್ಷಿಸಲ್ಪಟ್ಟಂತ ಪೌಲ್ ಹೇಳ್ತಾನೆ, ನಮ್ಮ ಶರೀರ ದೊಡ್ಡ ಹೋರಾಟ ಇದೆ. ನಮ್ಮ ಆತ್ಮ ದೇವರ ನಿಯಮ ಏನ್ ಮಾಡ್ತದೆ, ಒಳ್ಳೆಯದನ್ನು ಮಾಡಬೇಕು, ಪರಿಶುದ್ಧವಾಗಿ ಜೀವಿಸಬೇಕು ಅಂತ ಹೇಳಿ ಹೋರಾಡ್ತಿರ್ತದೆ. ಆದ್ರೆ ನಮ್ಮ ಶರೀರ ನಮ್ಮನ್ನು ಪಾಪಕ್ಕೆ ಪ್ರೇರೇಪಿಸಿ ಕೆಟ್ಟದನ್ನು ಮಾಡ್ಲಿಕ್ಕೆ, ಅಸಹ್ಯದನ್ನು ಮಾಡ್ಲಿಕ್ಕೆ ಅದು ಪ್ರೇರೇಪಣೆ ಮಾಡ್ತದೆ. ಅದಕ್ಕಾಗಿ ಈ 2 ಹೋರಾಟದಲ್ಲಿ ನಾವು ಜಯಶಾಲಿಗಳಾಗಬೇಕಾದ್ರೆ, ಈ ನೈತಿಕವಾದಂತ ಹೋರಾಟವನ್ನು ನಾವು ಜಯಿಸಬೇಕಾದ್ರೆ ನಾವು ಆತ್ಮಾನುಸಾರವಾಗಿ ನಾವು ಜೀವಿಸಬೇಕಂತೇಳಿ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಆತ್ಮಕ್ಕೆ ಅವಕಾಶವನ್ನು ಕೊಡಬೇಕು. ಆತ್ಮಾನುಸಾರವಾಗಿ ಜೀವಿಸುವಾಗ ನಾವು ಶರೀರ ಇಚ್ಛೆಯನ್ನು ನಾವು ಜಯಿಸ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಇದು ನಮ್ಮ ಜೀವ ಇರುವವರೆಗೂ ಈ ಶರೀರ ನಮ್ಮನ್ನು ಅಡ್ಡಿಪಡಿಸ್ತಾನೆ ಇರ್ತದೆ. ನಮ್ಮ ಇಂದ್ರಿಯಗಳಲ್ಲಿರುವಂತಹ ಭೋಗಾಶೆ ಇದೆಯಲ್ಲ, ಅದು ನಮ್ಮನ್ನು ಅಡ್ಡಿಪಡಿಸ್ತಾನೆ ಇರ್ತದೆ. ಆತ್ಮ ಸಂಬಂಧವಾಗಿ ಜೀವಿಸ್ಲಿಕ್ಕೆ ಅವಕಾಶ ಕೊಡುವುದಿಲ್ಲ. ಅದಕ್ಕಾಗಿ ನಾವು ವಿಶ್ವಾಸಿಗಳಾಗಂತ ನಾವು ಆತ್ಮ ಸಂಬಂಧವಾಗಿ ಜೀವಿಸ್ಬೇಕಂತೇಳಿ ವಾಕ್ಯದಲ್ಲಿ ನಾವು ಗಮನಿಸ್ತೀವಿ. ನೋಡಿ, ಗಲಾತ್ಯ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಆ ಮಾತು ಓದ್ತೀವಿ. ಗಲಾತ್ಯ ಪತ್ರಿಕೆ 5ನೇ ಅಧ್ಯಾಯ ಮೊದಲು ನಾನು 17ನೇ ವಚನ ಓದ್ತೀನಿ. 17ನೇ ವಚನ, ಯಾಕಂದ್ರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮಗೆ ವಿರುದ್ಧವಾಗಿದೆ, ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ನೀವು ಮಾಡಲಿಚ್ಛಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತವೆ. ನಮ್ಮಲ್ಲಿ ಶರೀರ ಸ್ವಭಾವ ಇದೆ ಮತ್ತು ಆತ್ಮನ ಸ್ವಭಾವ, ಪರಿಶುದ್ಧಾತ್ಮನು ಕೂಡ ಇದ್ದಾನೆ. ಆದ್ರೆ ನಾವು ಏನನ್ನು ಮಾಡ್ಲಿಕ್ಕೆ ಅಪೇಕ್ಷಿಸ್ತೋ ಇದು ವಿರುದ್ಧವಾಗಿ ಬರ್ತದೆ. ಯಾವುದು? ಈ ಶರೀರ ಸಂಬಂಧ ಹೋರಾಟ. ಅದಕ್ಕಾಗಿ ಇವಿ ಒಂದಕ್ಕೊಂದು ಏನಾಗಿದೆ, ಒಂದಕ್ಕೊಂದು ಹೋರಾಡುತ್ತವೆ. 18ನೇ ವಾಕ್ಯ, ಆದರೆ ನೀವು ಆತ್ಮನಿಂದ ನಡೆಸಿಕೊಳ್ಳುವುದಾದ್ರೆ ನೇಮ ನಿಷ್ಠೆಗಳಿಗೆ ಅಧೀನರಲ್ಲ. ಆಮೇಲೆ ಶರೀರ ಕಾರ್ಯಗಳ ಬಗ್ಗೆ ಹೇಳ್ತಾರೆ. ನಾವು ಆತ್ಮಾನುಸಾರವಾಗಿ ಆತ್ಮನಿಂದ ನಾವು ನಡೆಸ್ಕೊಳ್ಳುವಾಗ ಈ ಶರೀರಕ್ಕೆ, ಈ ಶರೀರ ಆಶೆಗಳಿಗೆ, ಈ ಭೋಗಾಶೆಗಳಿಗೆ ನಾವು ಒಳಗಾಗುವುದಿಲ್ಲ. ಈ ನೈತಿಕವಾದಂತ ಹೋರಾಟದಲ್ಲಿ
ನಾವು ಮೊದಲು ಹೇಳಿದೆ, ಜೀವನ ಸಂಬಂಧವಾದ ಮೌಲ್ಯವನ್ನು ಆರಿಸಿಕೊಳ್ಳುವುದರಲ್ಲಿ ನಾವು ಶ್ರೇಷ್ಠರಾಗ್ತೇವೆ, ಒಳ್ಳೆದನ್ನು ಆರಿಸಿಕೊಳ್ತೇವೆ. ಒಂದು ವೇಳೆ ಶರೀರಕ್ಕೆ ಅವಕಾಶ ಕೊಟ್ರೆ ನಾವೇನಾಗ್ತೇವೆ, ಸೋತು ಹೋಗ್ತೇವೆ, ನಾವು ಅದರಿಂದ ಜಯಿಸ್ಲಿಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ನಾನು ಹೀಗೆ ಹೇಳ್ತೇನೆ, ಆತ್ಮಾನುಸಾರವಾಗಿ ಜೀವಿಸೋಣ. 16ನೇ ವಾಕ್ಯದಲ್ಲಿ ನಾನು ಹೇಳುವುದಂದ್ರೆ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ. ಈ ಶರೀರ ಇಚ್ಛೆಯನ್ನು ನಾವು ಜಯಿಸಬೇಕು. ನಮ್ಮ ಇಂದ್ರಿಯಗಳಲ್ಲಿರುವಂತ ಈ ಭೋಗಾಶೆಗಳನ್ನು ಜಯಿಸಬೇಕಾದ್ರೆ ಏನ್ ಮಾಡ್ಬೇಕು? ಆತ್ಮಾನುಸಾರವಾಗಿ ನಡೆಸ್ಕೊಳ್ರಿ. ಆಗ ನೀವು ಶರೀರ ಭಾವದ ಅಭಿಲಾಷೆಗಳಿಗೆ ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಯಾಕೋಬನು ಹೇಳ್ತಾನೆ, ನಿಮ್ಮಲ್ಲಿ ಯುದ್ಧಗಳು, ಕಾದಾಟಗಳು ಎಲ್ಲಿಂದ ಬರ್ತವೆ? ನಿಮ್ಮ ಇಂದ್ರಿಯಗಳಲ್ಲಿರುವ ಭೋಗಾಶೆಗಳೇ. ನಮ್ಮ ಶರೀರದಿಂದ ಭೋಗಾಶೆಗಳಿಂದಲೇ ಈ ಯುದ್ಧಗಳು, ಕಾದಾಟಗಳು, ಸಮಸ್ಯೆಗಳು ಬರ್ತವೆ. ಅದಕ್ಕಾಗಿ ಪವಿತ್ರಾತ್ಮ ದೇವರು ಹೇಳುವಂತ ಮಾತು, ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳ್ರಿ. ಆಗ ನೀವು ಶರೀರ ಭಾವದ ಅಭಿಲಾಷೆಗಳಿಗೆ ಎಷ್ಟು ಮಾತ್ರಕ್ಕೂ ನೀವು ನೆರವೇರಿಸುವುದಿಲ್ಲ. ಅದಕ್ಕಾಗಿ ಈ ನೈತಿಕವಾದಂತ ಹೋರಾಟದಲ್ಲಿ ಈ ಬರುವಂತ ಈ ಸಮಸ್ಯೆಗಳನ್ನು ನಾವು ಜಯಿಸಬೇಕಾದ್ರೆ ನಾವು ಆತ್ಮಾನುಸಾರವಾಗಿ ನಾವು ನಡೀಬೇಕು, ಆತ್ಮನ ಅನುಸರಿಸಿ ನಾವು ಪ್ರವರ್ತಿಸಬೇಕು. ಅದಕ್ಕಾಗಿ ಇಲ್ಲಿ ಭೋಗಾಶೆ ಅಂದ್ರೆ ಅರ್ಥ ಗೊತ್ತಾ? ನಿನಗೆ ಭೋಗವನ್ನು ಕೊಡ್ತೇನೆ, ನಿನಗೆ ಆಡಂಬರವನ್ನು ಕೊಡ್ತೇನೆ, ನಿನಗೆ ಐಶ್ವರ್ಯ ಕೊಡ್ತೇನೆ, ನನ್ನ ಹಿಂದೆ ಬಾ, ನಿನಗೆ ಸುಖ ಕೊಡ್ತೇನೆ, ಸಂತೋಷ ಕೊಡ್ತೇನೆ, ಮಜಾ ಕೊಡ್ತೇನೆ ಅಂತೇಳಿ ನಮ್ಮನ್ನೇ ಎಳ್ಕೊಂಡು ಹೋಗ್ತದೆ. ಇದು ಭೋಗಾಶೆ. ಅದ್ರ ಹಿಂದೆ ಹೋದ್ರೆ ಕಳ್ಳತನ ಮಾಡ್ಲಿಕ್ಕೂ, ನರಹತ್ಯೆ ಮಾಡ್ಲಿಕ್ಕೂ, ದರೋಡೆ ಮಾಡ್ಲಿಕ್ಕೂ ಎಲ್ಲವನ್ನು ಕೊಡ್ತದೆ. ಕಡೆಗೆ ಆ ಭೋಗಾಶೆ ಕೊಡುವಂಥದ್ದು ನಿನಗೆ ಹೇಳ್ತದೆ ಹೊರತು ನಿನ್ನನ್ನು ಕರ್ಕೊಂಡು ಹೋಗಿ ಒಂದು ನರಕದಲ್ಲಿ, ಒಂದು ಗುಂಡಿಯಲ್ಲಿ ಬೀಳಿಸ್ತದೆ ಅಷ್ಟೇ. ಆ ಸುಖ ಕೊಡುವುದಿಲ್ಲ, ಆ ಸಂತೋಷ ಕೊಡುವುದಿಲ್ಲ, ತೋರಿಸ್ತದಷ್ಟೇ. ನೀನ್ ನನ್ನ ಹಿಂದೆ ಬಾ, ನಿನಗೆ ಕೊಡ್ತೇನಂತೆ ಮಾತು ಕೊಟ್ಟು ಕರ್ಕೊಂಡು ಹೋಗ್ತದೆ. ಕಡೆಗೆ ಏನ್ ಮಾಡ್ತದೆ? ನಿನಗೆ ಯಾವ ಸುಖವನ್ನು ಕೊಡದೆ ನಿನ್ನನ್ನು ಆ ನರಕದಲ್ಲಿ ನಿನ್ನ ನಾಶ ಮಾಡ್ಲಿಕ್ಕೆ ನೋಡ್ತದೆ. ಇದು ಭೋಗಾಶೆ. ಮೊದಲು ಆಶೆ ತೋರಿಸ್ತದೆ, ನೀನಾದ್ರೂ ಅದರ ಜೊತೆಯಲ್ಲಿ ಹೋದ್ರೆ ಕಡೆಗೆ ನಿನ್ನನ್ನು ಅದು ನಾಶ ಮಾಡುವಂತದ್ದಾಗಿ. ಅದಕ್ಕಾಗಿ ಯಾಕೋಬನು ಹೇಳ್ತಾನೆ, ಈ ನೈತಿಕವಾದಂತ ಹೋರಾಟದಲ್ಲಿ ನಿಮ್ಮ ಇಂದ್ರಿಯಗಳಲ್ಲಿರುವಂತ ಆ ಭೋಗಾಶೆಗಳನ್ನು ನೀವು ಜಯಿಸಬೇಕಾದ್ರೆ ಪರಿಷ್ಕಾರ ಒಂದೇ ಒಂದು, ಆತ್ಮಾನುಸಾರವಾಗಿ ನಡೆಯಿರಿ, ಆತ್ಮನ ಅನುಸರಿಸಿ ನಡೆಯಿರಿ, ಆತ್ಮನು ಹೇಳಿರುವ ಪ್ರಕಾರ ನಡೆಯಿರಿ. ಹೋರಾಟ ಇದೆ. ರೋಮಪತ್ರಿ 7ನೇ ಓದಿದ್ದೇವೆ. ಒಂದಕ್ಕೊಂದು ಹೋರಾಟ, ಒಂದಕ್ಕೊಂದಿಗೆ ವಿರೋಧವಾಗಿ ಕಾದಾಡ್ತದೆ. ಆದ್ರೆ ನಾವು ಆತ್ಮನ ಪಕ್ಷದಲ್ಲಿ ನಿಂತುಕೊಂಡು ಈ ಶರೀರದ ಇಚ್ಛೆಗಳನ್ನು ಜಯಿಸುವಾಗ ನಮ್ಮ ಜೀವನದ ಮೌಲ್ಯವನ್ನ ಕಾಪಾಡಿಕೊಳ್ತೇವೆ. ಅದು ಎರಡನೇ ವಿಷಯ. ನೈತಿಕವಂತ ಹೋರಾಟದಲ್ಲಿ ನೀವು ಜೀವನ ಗಳಿಸಬೇಕಾದ್ರೆ, ಈ ಭೋಗಾಶೆಗಳನ್ನು ಜಯಿಸಬೇಕಾದ್ರೆ ಏನ್ ಮಾಡಬೇಕು? ಆತ್ಮಾನುಸಾರವಾಗಿ ನಡೀಬೇಕು. ಒಂದಕ್ಕೊಂದು ಹೋರಾಟ ನಮ್ಮ ಜೀವನ ಪರ್ಯಾಂತರ, ಈ ಉಸಿರು ಇರುವವರೆಗೂ ಈ ಹೋರಾಟ ಹೋಗುವುದಿಲ್ಲ. ಚಿಕ್ಕವರಲ್ಲಿ, ದೊಡ್ಡವರಲ್ಲಿ, ಮುದುಕರಲ್ಲಿ, ಎಲ್ಲರಲ್ಲಿ ಈ ನೈತಿಕವಂತ ಹೋರಾಟ ಇದ್ದೇ ಇರ್ತದೆ. ಆದ್ರೆ ವಿಶ್ವಾಸಿಗಳಾಗಿರ್ತ ನಾವು ಆತ್ಮನ ಅನುಸರಿಸಿ ಆತ್ಮಾನುಸಾರವಾಗಿ ನಾವು ಜೀವಿಸುವಾಗ ಈ ಶರೀರ ಅಭಿಲಾಷೆಗಳಿಗೆ, ಈ ಭೋಗಾಶೆಗಳಿಗೆ ನಾವು ಅವಕಾಶವನ್ನು ಕೊಡೋದು. ಕಡೆದಾಗಿ ಒಂದು ಮಾತಿಯಲ್ಲಿ ನಾನು ಮುಗಿಸ್ತೇನೆ. ಮೂರನೇದು ಆತ್ಮಿಕವಾದಂತ ಹೋರಾಟ. ಆತ್ಮಿಕವಂತ ಹೋರಾಟ ಏನು? ಅಲ್ಲಿ ವಾಕ್ಯದಲ್ಲಿ ಗಮನಿಸ್ತೇವಲ್ಲ, ನೀವು ಬೇಡಿದ್ದನ್ನು ನಿಮ್ಮ ಭೋಗಗಳಿಗಾಗಿ ಉಪಯೋಗಿಸಬೇಕೆಂಬ ದುರಾಭಿಪ್ರಾಯ ಪಟ್ಟು ಬೇಡಿಕೊಳ್ಳುವುದರಿಂದ ನಿಮಗೇನು ದೊರೆಯುವುದಿಲ್ಲ. ಇದು ದೇವರಿಂದ ಸಹಾಯವನ್ನು ಹೊಂದಿಕೊಳ್ಳುವುದರಲ್ಲಿ ಒಂದು ಹೋರಾಟ. ಮೊದಲು ನಮ್ಮ ಸಂಬಂಧಗಳ ಮಧ್ಯದಲ್ಲಿ ಸಮಸ್ಯೆಗಳಿರ್ತಾವ. ಕಾರಣ ನನ್ನ ವೈಯಕ್ತಿಕವಾದಂತ ಆಲೋಚನೆಗಳು, ನನ್ನ ಸ್ವಾರ್ಥ, ದೊಡ್ಡಸ್ತಿಗೆ ಮೇಲೆ ಮನಸ್ಸಿಡುವಾಗ. ಎರಡು, ನೈತಿಕವಾದಂತ ಹೋರಾಟ. ಇದರಲ್ಲಿ ಹೋರಾಟವಿದೆ, ಇದನ್ನು ಜಯಿಸಬೇಕಾದರೆ ಆತ್ಮಾನುಸಾರವಾಗಿ ನಾವು ಜೀವಿಸಬೇಕು. ಮೂರನೇದಾಗಿ ದೇವರಿಂದ ಸಹಾಯವನ್ನು ಪಡೆದುಕೊಳ್ಳುವುದರಲ್ಲಿ ಕೂಡ ಒಂದು ಹೋರಾಟ ಇದೆ. ಅದು ಆತ್ಮಿಕವಂತ ಹೋರಾಟ ಅಂತೇಳಿ ನಾನು ಹೇಳ್ತೇನೆ. ದೇವರಿಂದ ಸಹಾಯವನ್ನು ಪಡೆದುಕೊಳ್ಳಬೇಕಾದ್ರೆ, ದೇವರೆಲ್ಲರಿಗೂ ಕೂಡ ಸಹಾಯ ಮಾಡುವುದಿಲ್ಲ ಪ್ರೇರೆ. ಆದ್ರೆ ಅಲ್ಲಿ ನೋಡಿ, ನೀವು ಬೇಡಿಕೊಳ್ಳದ ಕಾರಣ ಕೆಲವರು ದೇವರ ಹತ್ರ ಏನು ಬೇಡಿಕೊಳ್ಳುವುದಿಲ್ಲ, ದೇವರ ಮೇಲೆ ನಂಬಿಕೆ ಇರುವುದಿಲ್ಲ, ಅಂತವರಿಗೆ ದೇವರು ಏನು ಕೊಡುವುದಿಲ್ಲ. ನೀವು ದೇವರನ್ನು ಬೇಡಿಕೊಳ್ಳದ ಕಾರಣ ನಿಮಗೇನು ದೊರೆಯಲಿಲ್ಲ. ನಮ್ಗೆ ಏನಾದ್ರೂ ಬೇಕಾದ್ರೆ ಬೇಡಿಕೊಳ್ಳಬೇಕು. ಕೆಲವರು ಏನ್ ಮಾಡ್ತಾರೆ, ದೇವರ ಹತ್ರ ಏನು ಬೇಡುವುದಿಲ್ಲ, ಅದು ದೇವರ ಮೇಲೆ ನಿಂದಿಸುವಂಥದ್ದು, ದೇವರ ಮೇಲೆ ಗುಣಗುಡುವಂಥದ್ದು ನಾವು ಗಮನಿಸ್ತೇವೆ. ಅದಕ್ಕಾಗಿ ನಾವು ದೇವರ ಹತ್ರ ಬೇಡಿಕೊಳ್ಳಬೇಕು. ಆದ್ರೆ ಯಾವ ರೀತಿಯಾಗಿ ಬೇಡಿಕೊಳ್ಳಬೇಕು? ಅಲ್ಲೇ ವಾಕ್ಯದಲ್ಲಿ ಇದೆಯಲ್ಲ, ನೀವು ಬೇಡಿದ್ದನ್ನು ನಿಮ್ಮ ಭೋಗಗಳಿಗಾಗಿ ಉಪಯೋಗಿಸಬೇಕೆಂದು. ನನ್ನ ಭೋಗಕ್ಕಾಗಿ ಅಲ್ಲ, ನನ್ನ ಅವಶ್ಯಕತೆ, ನನಗೇನಿದೆ, ನನ್ನ ಕಷ್ಟ ಏನಿದೆ,
ಭೋಗಕ್ಕಾಗಿ ನಾವು ಬೇಡಿಕೊಳ್ಳುವಾಗ ನಮಗೇನು ಸಿಗುವುದಿಲ್ಲ. ನಮ್ಮ ಉದ್ದೇಶಗಳು ಕೆಟ್ಟದಾಗಿದ್ದು ದೇವರು ನನಗೆ ಅದು ಕೊಡು ಇದು ಕೊಡು ಅಂತ ಬೇಡುವುದರಿಂದ ನಮಗೇನು ಸಿಗುವುದಿಲ್ಲ. ಆದರೆ ನಾವು ಯಾವ ರೀತಿಯಾಗಿ ಬೇಡಿಕೊಳ್ಳಬೇಕು? ನನ್ನ ಸ್ವಾರ್ಥಕ್ಕಾಗಿ, ನನ್ನ ಭೋಗಾಶಕ್ಕಾಗಿ, ಅವರಿಗಿಂತ ನಾನು ಹೆಚ್ಚಾಗಿ ಚೆನ್ನಾಗಿ ಜೀವಿಸಬೇಕು, ಆಡಂಬರವಾಗಿ ಜೀವಿಸಬೇಕಂತೇಳಿ ಇದರಿಂದ ಬೇಡಿಕೊಳ್ಳುವುದರಿಂದ ನಮಗೆ ಏನು ಸಿಗುವುದಿಲ್ಲ. ಅದಕ್ಕಾಗಿ ಪ್ರಿಯರೇ, ಇಲ್ಲಿ ನಾನು ಹೀಗೆ ಬರ್ಕೊಂಡಿದ್ದೇನೆ, ನಮಗೆ ಏನು ಬೇಕು ಅದನ್ನು ಕೇಳುವುದಕ್ಕಿಂತ ಯಾಕೆ ಬೇಕು ಅದನ್ನು ಕೇಳುವುದರಿಂದ ಒಳ್ಳೇದಾಗ್ತದೆ. ನನಗೆ ಯಾಕೆ ಬೇಕು? ಒಂದು ದೇವರ ಹತ್ರ ಒಂದು ನಾನು ಬೇಡಿದಾಗ ಅದರ ಅವಶ್ಯಕತೆ ನನ್ನಲ್ಲಿ ಏನಿದೆ? ಈಗ ಫಾರ್ ಎಕ್ಸಾಂಪಲ್ ಏನಾದ್ರು ಒಂದು ವೆಹಿಕಲ್, ಒಂದು ಕಾರು ಬೇಕು, ಅದರ ಅವಶ್ಯಕತೆ ಇದೆಯಾ? ನಾವು ದೇವರ ಹತ್ರ ಬೇಡುವಾಗ ಅದು ನ್ಯಾಯವಾದದ್ದಾದ್ರೆ ದೇವರು ಕೊಟ್ಟೆ ಕೊಡ್ತಾನೆ. ಇಲ್ಲ ನನಗೆ ಕೊಡು 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 ಅಂದ್ರೆ ದೇವ್ರು ಕೊಡಲ್ಲ. ಅದಕ್ಕಾಗಿ ನಮಗೆ ಏನು ಬೇಕು ಅನ್ನುವಂಥದ್ದು ಬೇಡಿಕೊಳ್ಳುವುದಕ್ಕಿಂತ ನಮಗಿರುವಂತ ಅವಶ್ಯಕತೆ ಯಾಕೆ ಬೇಕು ಅದನ್ನು ನಾವು ದೇವರ ಹತ್ರ ಹೇಳುವಾಗ, ಅದನ್ನು ನಾವು ಕೇಳುವಾಗ ದೇವರು ಕೊಟ್ಟೆ ಕೊಡ್ತಾರೆ. ನನ್ನ ಭೋಗಕ್ಕಾಗಿ ಅಲ್ಲ, ಆಡಂಬರವಾದ ಜೀವನಕ್ಕಾಗಿ ಅಲ್ಲ. ಕೆಲವರು ಬೇಡುವುದೇ ಇಲ್ಲ, ಕೆಲವರು ಬೇಡಿದ್ರು ಕೂಡ ಹೇಗೆ ಬೇಡ್ತಾ ಇದ್ದಾರೆ? ಭೋಗ ಹೆಚ್ಚಕ್ಕಾಗಿ, ಭೋಗಕ್ಕಾಗಿ ದುರುದ್ದೇಶದಿಂದ ಬೇಡ್ತಾರೆ. ಒಂದು ಎಕ್ಸಾಂಪಲ್ ಹೇಳ್ತೇನೆ. ಹಿಜ್ಕೀಯನಿಗೆ 15 ವರ್ಷಗಳ ಆಯುಷ್ ದೇವರು ಹೆಚ್ಚಿಸಿದ್ದಾನೆ. ಹಿಜ್ಕೀಯನು ಮರಣಕರವಂತ ರೋಗದಲ್ಲಿ ಬಂದಾಗ ಆತನಿಗೆ 2ನೇ ಅರಸರ ಗ್ರಂಥ 20ನೇ ಅಧ್ಯಾಯ 1ರಿಂದ 18 ವರ್ಷ ಓದಬೇಕಾದ್ರೆ 15 ವರ್ಷಗಳು ದೇವರು ಅವನಿಗೆ ಆಯುಷ್ಗಳನ್ನು ಕೊಡ್ತಾನೆ. ಆದ್ರೆ ಈ 15 ವರ್ಷಗಳ ಕಾಲದಲ್ಲಿ ಆತನ ಏನ್ ಮಾಡಿದ್ದ ಅಂದ್ರೆ, ಅತಿಶಯಿಸಿ ಗರ್ವಿಷ್ಠನಾಗಿ ಜೀವಿಸಿ ತನ್ನ ಸಂತದ ಮೇಲೆ ಶಾಪವನ್ನು ಬರಮಾಡಿದ್ದಾನೆ. ಒಂದು ವೇಳೆ ದೇವರು ಕೊಟ್ಟಂತ ಸಮಯದಲ್ಲಿ ಆತನು ಹೊರಟು ಹೋಗಿದ್ರೆ ಆತನು ಸುಖವಾಗಿ ಸಂತೋಷವಾಗಿ ತನ್ನ ಸಂತತಿ ಕೂಡ ಶಾಂತಿಯನ್ನು ಬಿಟ್ಟು ಹೋಗ್ತಿದ್ದ. ಅದು ದೇವರ ಹತ್ರ ಬೇಡಿದಾಗ, ಇನ್ನೂ ಆಯುಷ್ ಬೇಕು, ಇನ್ನೂ ಆಯುಷ್ ಬೇಕಂತ ಬೇಡಿದಾಗ ಏನಾಯ್ತು? 15 ವರ್ಷಗಳ ಕಾಲ ನಾವು ವಾಕ್ಯದಲ್ಲಿ ಗಮನಿಸ್ತೇವೆ. 2ನೇ ಅರಸರ ಗ್ರಂಥ 20ನೇ ಅಧ್ಯಾಯ 1ರಿಂದ 18 ವಚನಗಳಲ್ಲಿ ಅದನ್ನು ಅತಿಶಯಿಸಿದ್ದಾನೆ, ಗರ್ವಿಷ್ಠನಾಗಿ ಜೀವಿಸಿದ್ದಾನೆ, ತನ್ನ ಸಂತದ ಮೇಲೆ ಶಾಪವನ್ನು ಬರಮಾಡಿದ್ದಾನೆ. ಅದಕ್ಕಾಗಿ ಪ್ರಿಯರೇ, ನಾವು ಏನು ಬೇಡ್ತಾ ಇದ್ದೇವೆ, ಯಾಕೆ ಬೇಡ್ತಾ ಇದ್ದೇವೆ, ಅದರಿಂದ ನಮಗೆ ಏನು ಪ್ರಯೋಜನವಾಗ್ಲಿಕ್ಕೆ ಅಂತೇಳಿ ನಾವು ಕೇಳಬೇಕು. ಅದೇ ಮತ್ತೆ ಬರೆಸಿದ 6:10 ನಿನ್ನ ಚಿತ್ತವು ನನ್ನ ಜೀವನದಲ್ಲಿ ನೆರವೇರುವ ಹಾಗೆ ನನಗೆ ಸಹಾಯ ಮಾಡು. ನಿನ್ನ ಚಿತ್ತ ಈ ರೀತಿಯಾಗಿ ಬೇಡುವಾಗ ನಮಗೆ ಸಹಾಯ ಮಾಡಿ. ನಾನು 2 ವಿಷಯ ಇದೆ. ಕೆಲವರು ಬೇಡುವುದೇ ಇಲ್ಲ, ಕೆಲವರು ಬೇಡಿದ್ರು ಕೂಡ ಭೋಗಾಶದಿಂದ ಬೇಡ್ತಾರೆ. ಅದಕ್ಕಾಗಿ ಈ ಆತ್ಮಿಕವಾದ ಹೋರಾಟದಲ್ಲಿ ನಾವು ದೇವರಿಂದ ಒಳ್ಳೆ ಸಹಾಯವನ್ನು ಪಡ್ಕೊಳ್ಬೇಕಾದ್ರೆ ಸರಿಯಾದಂತ ಉದ್ದೇಶದೊಂದಿಗೆ ಸರಿಯಾದಂತ ಪ್ರಾರ್ಥನೆಯನ್ನು ನಾವು ಮಾಡುವಾಗ ದೇವರು ನಮಗೆ ತಪ್ಪದೆ ಸಹಾಯ ಮಾಡಿ. ಅದಕ್ಕೆ 3ನೇ ವಚನ, ನೀವು ಬೇಡಿದರೂ ಬೇಡಿದ್ದನ್ನು ನಿಮ್ಮ ಭೋಗಲಿಗಾಗಿ ಉಪಯೋಗಿಸಬೇಕೆಂಬ ದುರಾಭಿಪ್ರಾಯ ಪಟ್ಟು ಬೇಡಿಕೊಳ್ಳುವುದರಿಂದ ನಿಮಗೇನು ಸಿಗುವುದಿಲ್ಲ. ದುರಾಭಿಪ್ರಾಯದಿಂದ ಭೋಗಕ್ಕಾಗಿ ನಾವು ಬೇಡುವುದರಿಂದ ಏನು ಸಿಗುವುದಿಲ್ಲ. ನನಗೆ ಅವಶ್ಯಕತೆ, ನನಗೆ ಏನು ಬೇಕಾಗಿದೆ ಅದನ್ನು ದೇವರು ತಿಳಿಸುವಾಗ ದೇವರ ಸಹಾಯ. ಈ 3 ಹೋರಾಟಗಳಲ್ಲಿ ನಾವು ಜಯವನ್ನು ಗಳಿಸಬೇಕು. ಒಂದು ಸಂಬಂಧಗಳ ಮಧ್ಯದಲ್ಲಿ ಸಮಸ್ಯೆ ಜಯಿಸಬೇಕು, ನೈತಿಕವಾದ ಹೋರಾಟವನ್ನು ಆತ್ಮಾನುಸಾರ ಜಯಿಸಬೇಕು, ಮತ್ತು ಆತ್ಮಿಕವಾದಂತ ಹೋರಾಟದಲ್ಲಿ ದೇವರ ಒಳ್ಳೆ ಸಹಾಯವನ್ನು ಪಡ್ಕೊಳ್ಳುವ ಹಾಗೆ, ಸರಿಯಾದಂತ ಉದ್ದೇಶಗಳು ಇಟ್ಟುಕೊಳ್ಳುವವರಾಗಿ, ಸರಿಯಾದಂತ ಮನಸ್ಸನ್ನು ಇಟ್ಟುಕೊಳ್ಳುವವರಾಗಿ ನಾವು ದೇವರ ಹತ್ರ ಬೇಡುವಾಗ ದೇವರು ಕೊಟ್ಟೆ ಕೊಡ್ತಾನೆ. ದೇವರ ನಾಮವನ್ನು ಆತ ಘನಪಡಿಸ್ಕೊಳ್ಳುತ್ತಾನೆ. ಅದಕ್ಕಾಗಿ ಆ ರೀತಿಯಾಗಿ ಜೀವಿಸಲಿಕ್ಕೆ ದೇವರ ಆತ್ಮ ನಮ್ಮೆಲ್ಲರೂ ಸಹಾಯ ಮಾಡಲಿ. ದೇವರು ಕೊಟ್ಟಂತ ಮಾತು ಮುಗಿಸುತ್ತಾ ನಿಮ್ಮೆಲ್ಲರಿಗೆ ನನ್ನ ಧನ್ಯವಾದ ತಿಳಿಸ್ತಾ